ಅಜಯ್ ರಾವ್ನ ಬಳಸ್ಕೊಳ್ಳಿಲ್ಲ ಅಂತ ನನ್ನ ಅಜಯ್ ರಾವ್ನ ವಿಚಾರ ಅಲ್ಲ. ಸೊ ಆ ವಿಷಯದಲ್ಲಿ KVN ಅವರು ಆನ್ ಬೋರ್ಡ್ ಆಗಿದ್ದು ಅಂಡ್ ಯಶ್ ಅವರು ನಿಮಗೆ ಸಜೆಷನ್ ಕೊಟ್ಟು ಅಥವಾ ಇದನ್ನ ಮಾಡಿದ್ದು ಇದು ಆಕ್ಚುಲಿ ತುಂಬಾ ಖುಷಿ ಕೊಡುವಂತಹ ವಿಷಯ. ಅವಾಗ ಸಿನಿಮಾ ಬೀಳಕ್ ಸ್ಟಾರ್ಟ್ ಆಗುತ್ತೆ. ಯುದ್ಧಕಾಂಡ ಇಫ್ ಇಟ್ ಅರ್ನ್ಸ್ ಕ್ರೋರ್ಸ್ ಟುಗೆದರ್ ಐ ವಿಲ್ ನಾಟ್ ಟೇಕ್ ದಟ್ ಮನಿ ಹೋಮ್. ಯಾರಾದ್ರೂ ನನ್ನ ಮಗಳನ್ನ ಏನೋ ಟಚ್ ಮಾಡಿದ್ರೆ ನಾನು ಮೋಸ್ಟ್ಲಿ ಅವ್ನು ಹೊಡೆದಾಕ್ತೀನಿ. ಸೆನ್ಸರ್ ಕಮಿಟಿಗೆ ನಾನು ಕಥೆ ಸ್ಕ್ರಿಪ್ಟ್ ರೀಡಿಂಗ್ ಕೊಟ್ಟಿದ್ದೀನಿ. ದಟ್ ಈಸ್ ದಿ ಎಕ್ಸಾಂಪಲ್ ವೈ ಯಶ್ ಅವರು ಈ ಸಿನಿಮಾದ ಸೂಕ್ಷ್ಮತೆಗಳನ್ನು ಗಮನಿಸಿ ಈ ಎಫರ್ಟನ್ನು ಗಮನಿಸಿ KVN ಅವ್ರ ಹತ್ರ ಮಾತಾಡಿಸಿ ಡಿಸ್ಟ್ರಿಬ್ಯೂಷನ್ ಮಾಡಿಸ್ಕೊಟ್ಟಿದ್ದು. ಹಾಯ್ ಎಲ್ರಿಗೂ ನಮಸ್ಕಾರ, ನಾನ್ ಮನು ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ಯುದ್ಧಕಾಂಡ ಸಿನಿಮಾದ ಬಗ್ಗೆ ಮಾತಾಡೋದಕ್ಕೆ ಕೃಷ್ಣ ಅಜಯ್ ಇದ್ದಾರೆ. ಸೊ ವೆಲ್ಕಮ್ ಟು ಶೋ. ಹಾಯ್, ಥ್ಯಾಂಕ್ ಯು ಸೊ ಮಚ್. ಸರ್ ಇಷ್ಟು ದಿನ ಬರೀ ಫ್ಲೂಟ್ ಎಲ್ಲ ಇಟ್ಕೋತಾ ಇದ್ರಿ, ಸೊ ಈಗ ಒಂಥರ ಫುಲ್ ಕೋಟ್ ಎಲ್ಲ ಹಾಕೊಂಡು ಸುದರ್ಶನ ಚಕ್ರ ಇಟ್ಕೊಂಡು ರೆಡಿ ಆಗ್ಬಿಟ್ಟಿದ್ದೀರಾ. 22 years ಆಯ್ತು ನೀವು ಇಂಡಸ್ಟ್ರಿಗೆ ಬಂದು. ಎಕ್ಸ್ಕ್ಯೂಸ್ ಮೀಲ್ ಸ್ಟಾರ್ಟ್ ಆಗಿದ್ದು ಇಂಡಸ್ಟ್ರಿಗೆ ಬಂದು 25th ಇಯರ್. ಓಕೆ, 2003 ರಿಲೀಸ್ ಆಗಿದ್ದು ಎಕ್ಸ್ಕ್ಯೂಸ್ ಮೀ, ಅಂಡ್ 2025 ಯುದ್ಧಕಾಂಡ ರಿಲೀಸ್ ಆಗ್ತದೆ ಅಂಡ್ ಇದು ನಿಮ್ಮ 30ನೇ ಸಿನಿಮಾ. ಸೊ ಇಲ್ಲಿವರೆಗೂ ಅಂದ್ರೆ ರಿಲೀಸ್ ಆಗ್ತಾ ಇರೋದು 29ನೇ ಸಿನಿಮಾ. 30 ಸಿನಿಮಾ ಕಂಪ್ಲೀಟ್ ಮಾಡಿದ್ದೀನಿ. ಓಕೆ, ಬಟ್ ಇದು ರಿಲೀಸ್ ಆಗ್ತಿರೋದು 29ನೇ ಸಿನಿಮಾ. ಓಕೆ, ಅಂಡ್ ಸಿನಿಮಾನ ಬಿಫೋರ್ 2 decades ಇಂದ ನೋಡ್ಕೊಂಡು ಬಂದಿದ್ದೀರಾ. ಸಿನಿಮಾನು ಎವಾಲ್ವ್ ಆಗ್ತಿದ್ದಂಗೆ ಆಸ್ ಅನ್ ಆಕ್ಟರ್ ನೀವು ಕೂಡ ಎವಾಲ್ವ್ ಆಗ್ತಾ ಬಂದಿದ್ದೀರಾ. ರೀಲ್ ಯುಗದಿಂದ ಇವಾಗ ಒಂಥರ ಡಿಜಿಟಲ್ ಯುಗದವರೆಗೂ ಬಂದಿದ್ದೀರಾ. ಸೊ ಹೌ ಡು ಯು ಸಿ ಅಂದ್ರೆ ನೀವು ಆಸ್ ಅನ್ ಆರ್ಟಿಸ್ಟ್ ಎವಾಲ್ವ್ ಆಗಿರೋದು, ಹಾಗೆ ಇಂಡಸ್ಟ್ರಿ ಎವಾಲ್ವ್ ಆಗಿರೋದು? ಸಾಕಷ್ಟು ಬದಲಾವಣೆಗಳು ಇದ್ದಾವೆ. ಕೆಲವೊಂದು ವಿಚಾರಗಳು ಸಿನಿಮಾದಲ್ಲಿ ನಾನು ಕಂಡಂತೆ ಹಾಗೇ ಇರಬೇಕು. ಕೆಲವೊಂದು ವಿಚಾರಗಳು ಬದಲಾಗಬೇಕು. ಅಂದರೆ ತಾಂತ್ರಿಕ ವರ್ಗದಲ್ಲಿ ಬದಲಾವಣೆ ಆಗಬೇಕು, ಅದು ಆಗಿದೆ. ಕೆಲವೊಂದು ವಿಚಾರಗಳು ಹಾಗೆ ಇರಬೇಕನ್ನೋದು ನಾವು ಹೇಳೋಕೆ ಹೊರಟಿರ್ತಕ್ಕಂಥ ವಿಷಯಗಳು, ಹ್ಯೂಮನ್ ಎಮೋಷನ್ಸ್, ಭಾವನೆಗಳು, ಅದು ಹಾಗೆ ಇರಬೇಕು. ಆಮೇಲೆ ಸ್ಟೈಲ್ ಆಫ್ ಸ್ಟೋರಿ ನರೇಷನ್ ಚೇಂಜ್ ಆಗಬೇಕು, ಅದು ಆಗಿದೆ. ಸ್ಟೈಲ್ ಆಫ್ ಪರ್ಫಾರ್ಮೆನ್ಸ್ ಚೇಂಜ್ ಆಗಬೇಕು, ಅದು ಆಗ್ತಾ ಇದೆ. ಬಟ್ ಸಮ್ವೇರ್ ಐ ಥಿಂಕ್ ದಿ ಕ್ವಾಂಟಿಟಿ ಆಫ್ ಸಚ್ ಫಿಲ್ಮ್ ಮೇಕಿಂಗ್ಸ್, ಅದು ಅಂದರೆ ಅಪ್ಡೇಟೆಡ್ ಫಿಲ್ಮ್ ಮೇಕಿಂಗ್ಸ್ ಜಾಸ್ತಿ ಆಗಬೇಕು. ಕೆಲವೊಂದು ಸಿನಿಮಾಗಳು ಮಾತ್ರ ಪ್ಯಾನ್ ಇಂಡಿಯಾ ಸಿನಿಮಾಗಳು ಆದವು, ಅದರಿಂದ ಇಂಡಸ್ಟ್ರಿ ಏನಾಯಿತು ಹಾಗೀಗೆಲ್ಲ ಮಾತುಗಳು ಬರುತ್ತಲ್ಲ. ಐ ಥಿಂಕ್ ವೆರಿ ಫ್ಯೂ ಪೀಪಲ್ ಗಾಟ್ ಅಪ್ಡೇಟೆಡ್, ದಟ್ ಇಸ್ ವೈ ದೇ ರೀಚ್ಡ್ ದೇರ್. ಈ ಥರದ ಸಂಖ್ಯೆಗಳು ಏನಿದೆಯಲ್ಲ, ನಾಲೆಜಬಲ್ ಇಂಟೆಲೆಕ್ಚುಯಲ್ ಫಿಲ್ಮ್ ಮೇಕಿಂಗ್, ಅದು ಜಾಸ್ತಿ ಆಗಬೇಕು. ಕಾಲ ತಕ್ಕಂತೆ ಏನೇನು ಬದಲಾಗಬೇಕು. ಆ ಗ್ರಾಫ್ ಇಸ್ ಅಫ್ಕೋರ್ಸ್ ಸ್ಲೋ, ಬಟ್ ಆಗತ್ತೆ. ಆ್ಯಂಡ್ ಬ್ಯಾಕ್ ಇನ್ 2003 ಅಥವಾ ತಾಜ್ ಮಹಲ್ ಟೈಮು ಅದೆಲ್ಲ ನೋಡ್ಕೊಂಡು ಬಂದಾಗ, ಸ್ಕೂಲ್ ಆ ಟೈಮಲ್ಲೆಲ್ಲ ನಾನು ಬಂಕ್ ಮಾಡಿ ಹೋಗಿ ಸಿನಿಮಾ ನೋಡ್ಬೇಕಾದ್ರೆ ಅಟ್ಲೀಸ್ಟ್ 1,000 ಜನ ತುಂಬಿಕೊಂಡಿರೋರು ಥಿಯೇಟ್ರ್ನಲ್ಲಿ. ಅದು ಗ್ರ್ಯಾಜುಯಲಿ ಹೋಗ್ತಾ ನಾನು ಗ್ರ್ಯಾಜುಯೇಷನ್ ಮುಗಿಸೋ ಟೈಮಿಗೆ 100 ಜನ ಆಗೋ ಥರ ಆಯಿತು. ಆ್ಯಸ್ ಹೋಲ್ KFI ಫಿಲಮ್ಸ್ ಬಗ್ಗೆ ಮಾತಾಡೋದಾದ್ರೆ. ಆ್ಯಂಡ್ ಇವಾಗ ಇಟ್ ಈಸ್ ವೆರಿ ಅಂದರೆ ತುಂಬ ಪುಲ್ ಮಾಡಬೇಕು ಅನ್ನೋ ಒಂದು ಇದು ಬಂದಿದೆ. ಅಂದರೆ ಆಡಿಯನ್ಸ್ನ ಕರೆಸ್ಬೇಕು ಅಂತಂದರೆ ಇಟ್ ಈಸ್ ನಾಟ್ ಸೊ ಈಸಿ. ಅಟ್ ದ ಸೇಮ್ ಟೈಮ್ ಒಳ್ಳೆ ಫಿಲಮ್ಗಳನ್ನು ಅವ್ರು ಯಾವತ್ತೂ ಕೈ ಕೂಡ ಬಿಟ್ಟಿಲ್ಲ. ನೀವು ನಿಮ್ಮ ಸಿನಿಮಾಗಳಲ್ಲಿ ಎಕ್ಸ್ಕ್ಯೂಸ್ ಮೀ ಆಗಲಿ, ತಾಜ್ ಮಹಲ್ ಆಗಲಿ, ಇಲ್ಲಾಂದರೆ ಕೃಷ್ಣ ಲವ್ ಸ್ಟೋರಿ ಆಗಲಿ, ಜನಬರಿದ ಸಾಗರವನ್ನು ನೋಡ್ಬಿಟ್ಟಿದ್ದೀರಾ. ಥಿಯೇಟ್ರಿಗೆ ಬಂದು ಅವರು ಅದನ್ನು ಅಪ್ರಿಷಿಯೇಟ್ ಮಾಡಿ ರೆಸಿಪ್ರೊಕೇಟ್ ಮಾಡಿರೋದು. ಬಟ್ ಇವತ್ತಿನ ದಿನ ಥಿಯೇಟ್ರಿಗೆ ಬರೋದು ಅಥವಾ ಬಿಸ್ನೆಸ್ ಅವೆನ್ಯೂಸಲ್ಲಿ ಆಗ್ತಿರುವಂತಹ ಅಪ್ಗ್ರೇಷನ್ ಅಂತ ಹೇಳಲ್ಲ, ಅಂದರೆ ಚೇಂಜಸ್ ಇದೆಯಲ್ಲ, ಅದು ಆ್ಯಸ್ ಎ ಫಿಲ್ಮ್ ಮೇಕರ್ ಇಲ್ಲಾಂದರೆ ಆ್ಯಸ್ ಅನ್ ಆರ್ಟಿಸ್ಟ್ ಅದು ಇಂಪ್ಯಾಕ್ಟ್ ಆಗ್ತಿದೆಯಾ ತುಂಬ? ಅಲ್ಲ, ನಾಟ್ ಓನ್ಲಿ ಫಿಲ್ಮ್ ಇಂಡಸ್ಟ್ರಿ, ಎಲ್ಲ ಕಡೆನೂ ಆಗಿದೆ. ಯು ಟೇಕ್ ಸಾಫ್ಟ್ವೇರ್, ದಟ್ ಈಸ್ ಅ ರೆಸೆಷನ್. ಈಗ ನೀವು ಮಾಧ್ಯಮನೇ ತಗೊಳ್ಳಿ, ಮೀಡಿಯಾನೇ, ಅರ್ಲಿಯರ್ ಇದ್ದಂಥ ಪ್ರಿಂಟ್ ಮೀಡಿಯಾ ಈಸ್ ಆಲ್ಸೋ ಅಂಡರ್ ದ ಸೇಮ್ ಚಾಲೆಂಜಸ್. ಕರೆಕ್ಟ್. ಎಲ್ಲರೂ ಡಿಜಿಟಲಿಗೆ ಬರಲೇಬೇಕಾಗಿದೆ. ನಾಟ್ ಓನ್ಲಿ ಸಿನಿಮಾ ಇಂಡಸ್ಟ್ರಿ, ಬಟ್ ಸಿನಿಮಾ ಇಂಡಸ್ಟ್ರಿದು ಏನಪ್ಪ ಅಂತಂದರೆ ವಿ ಆರ್ ಇನ್ ದಿ ಲೈಮ್ ಲೈಟ್, ನಾವು ಕಾಣಿಸ್ತೀವಿ. ಅಷ್ಟು ಬಿಟ್ಟರೆ ಅವ್ರದ್ದೇ ಆದಂಥ ಚಾಲೆಂಜಸ್ ಇನ್ ಎವ್ರಿ ಸೆಕ್ಟರ್, ಇನ್ ಎವ್ರಿ ಪ್ರೊಫೆಷನ್, ಒನ್ ಆರ್ ದಿ ಅದರ್ ವೇ ಎವ್ರಿಬಡಿ ಈಸ್ ಫೇಸಿಂಗ್ ಇಟ್. ನಾನು ಅದನ್ನೇ ಹೇಳಿದ್ದಲ್ಲ, ಕಾಲಾಯ ತಸ್ಮಯ ನಮಃ, ಅಂದರೆ ವೆರಿ ವೆಲ್ ಅಡ್ವಾನ್ಸ್ಡ್ ಆಗಿ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ದಿ ಫ್ಯೂಚರ್ ನಾವು ಮುಂಚೆನೇ ಪ್ರಿಡಿಕ್ಟ್ ಮಾಡಿ ವಿ ಶುಡ್ ಬಿ ಪ್ರಿಪೇರ್ಡ್ ಫಾರ್ ಇಟ್, ದೆನ್ ಓನ್ಲಿ ಇಟ್ ಈಸ್ ಪಾಸಿಬಲ್. ಇವಾಗ ಥಿಯೇಟ್ರಿಕಲ್ನಲ್ಲಿ ಎಲ್ಲಿ ಒಂದಷ್ಟು ಕಡಿಮೆ ಆಗಿದೆ, ಅದು ಬೇರೆ ಥರ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್ನಲ್ಲೂ ಕೂಡ ಅದರದ್ದು ಪ್ಯಾರಲಲ್ ಸೋರ್ಸಸ್ ಅನ್ನೋದು ಸಿಗ್ತಾ ಇದೆ. ಕರೆಕ್ಟ್. ಬಟ್ ಅದನ್ನು ನೋಡ್ತಾ ಇದ್ರೆ ಸಮ್ವೇರ್ ಡೌನ್ ದಿ ಲೈನ್ ಅದನ್ನು ರಿಸ್ಕ್ ಫ್ಯಾಕ್ಟ್ರಲ್ಲೇ ನಿಂತಿದೆ. ಬಿಕಾಸ್ ದಿ ಕೈಂಡ್ ಆಫ್ ಫಿಲ್ಮ್ಸ್ ದೇ ಪರ್ಚೇಸ್ಡ್, ದಿ ಕೈಂಡ್ ಆಫ್ ಎಫೆಕ್ಟ್ಸ್ ಆಫ್ಟರ್ ದ್ಯಾಟ್,
ಅದರಿಂದ ಈಗ ಮತ್ತೆ ಒಳ್ಳೆ ಸಿನಿಮಾ ಮಾಡೋದಕ್ಕೆ ಬಯರ್ಸ್ ಬರದೇ ಇರೋದು. ಸೊ ಇಟ್ ಈಸ್ ಆಲ್ ಒಂದು ಸಂಘರ್ಷ ಅನ್ನೋದು ನಡೀತಾ ಇದೆ ಫಾರ್ ಎ ಗುಡ್ ಥಿಂಗ್. ಐ ಥಿಂಕ್ ವಿ ಆರ್ ಆಲ್ ದಿ ಪೀಪಲ್ ಅಂಡರ್ ದಿ ಶ್ಯಾಡೋ ಆಫ್ ದಿಸ್ ಸ್ಯಾಕ್ರಿಫೈಸ್. ನಾವೆಲ್ಲ ಇವಾಗ ನಿಂತ್ಕೊಂಡು ನಾವೇನೇ ಸ್ಯಾಕ್ರಿಫೈಸ್ ಮಾಡಿ ಇಫ್ ವಿ ಕಮ್ ಔಟ್ ವಿತ್ ಸಮ್ ಗುಡ್ ಔಟ್ಪುಟ್ಸ್ ದಟ್ ವಿಲ್ ಕ್ರಿಯೇಟ್ ಒನ್ ಪಾತ್ ಫಾರ್ ದಿ ನೆಕ್ಸ್ಟ್ ಫಿಲ್ಮ್ ಮೇಕರ್ಸ್ ಅಂತ ಅನಿಸುತ್ತೆ. ಫಿಲ್ಮ್ಸ್ ವಿಲ್ ನೆವರ್ ಡೈ, film making will never die. That is one very interesting part of everybody's life today. Everybody wants to be a filmmaker. Reason why everybody wants to be a filmmaker is ಎಲ್ರಿಗೂ ಅವ್ರ ಎಮೋಷನ್ಸ್ನ ವ್ಯಕ್ತಪಡಿಸ್ಬೇಕಾಗಿದೆ ಇನ್ ದೇರ್ ಓನ್ ವೇ. ನಿಮಗೆ ಕೆಲವೊಂದು ಭಾವನೆಗಳು ಇದ್ದಾವೆ, ನಿಮಗೆ ಕೆಲವೊಂದು ಎಕ್ಸ್ಪೀರಿಯನ್ಸಸ್ ಇದ್ದಾವೆ, ನಿಮ್ಮದೇ ಕೆಲವೊಂದು ಘಟನೆಗಳಿದ್ದಾವೆ, ಅದು ನಿಮಗೆ ದೊಡ್ಡದು. ನಮ್ಮ ಊರಲ್ಲಿ ನನ್ನ ಜೊತೆ ಹಿಂಗೆ ಒಂದು ಲೈಫಲ್ಲಿ ಹಿಂಗಾಗಿತ್ತು, ನಂದೊಂದು ಲವ್ ಸ್ಟೋರಿ ಇತ್ತು, ಅದು ನಿಮಗೆ ಯೂನಿಕ್ ಇದೆ. ಯು ವಾಂಟ್ ಟು ಎಮೌಟ್ ದಟ್. So everybody wants to be a filmmaker, so that is why cinema will never die. It is a tool, it is a weapon to express your emotions and your incidents, your storytelling. ಅದಕ್ಕೆ ಎಷ್ಟು ಅಪ್ಡೇಟ್ ಆಗ್ತೀರಾ ಅದು ಅಗೇನ್ ವಿ ಆರ್ ಇನ್ ದಿ ಫೇಸ್ ಆಫ್ ಚಾಲೆಂಜ್ ನಾವು. ದಿಸ್ ಎರಾ ಇದೊಂದು ಸಂಘರ್ಷ ಅಂದರೆ ಪ್ರತಿ ಸಲ ಒಂದು ಹೊಸ ಯುಗ ಪ್ರಾರಂಭ ಆಗಕ್ಕೆ ಒಂದು ಪ್ರಳಯ ನಡೆಯುತ್ತಂತ ಹೇಳ್ತಾರಲ್ಲ, ಹಾಗೆ ಆ ಯುಗದಲ್ಲಿ ನಾವು ಇದ್ದೀವಿ. ಆ್ಯಂಡ್ ವಿ ಫಿಲ್ಮ್ ಮೇಕರ್ಸ್ ಅಟ್ ದಿಸ್ ಪ್ರೆಸೆಂಟ್ ಟೈಮ್ ವಿ ಹ್ಯಾವ್ ಟು ಫೇಸ್ ದಸ್ ಚಾಲೆಂಜಸ್ ಫಾರ್ ದಿ ನೆಕ್ಸ್ಟ್ ಅಪ್ಕಮಿಂಗ್ ಫಿಲ್ಮ್ಸ್. ಕರೆಕ್ಟ್. ಸೊ ಚಾಲೆಂಜ್ ಅಂತ ನೀವು ಮಾತಾಡ್ತಿದ್ದಂಗೆ ಒನ್ ಮೋರ್ ಕ್ವಶನ್ ನನ್ನ ತಲೆಗೆ ಬರ್ತಿತ್ತು. ಅಂದರೆ ಈಗ ಕನ್ಸಿಡರಿಂಗ್ ಎ ಗುಡ್ ಫಿಲ್ಮ್ ಅಂತ ಇವಾಗ ನೀವು ಹೇಳ್ತಿದ್ರಲ್ಲ, ಅಪ್ಡೇಟ್ ಆಗಬೇಕು ಆ್ಯಂಡ್ ಇವತ್ತಿನ ಜನ್ರೇಷನ್ಗೆ ಫಿಲ್ಮ್ಸ್ ಕೂಡ ಮಾಡಬೇಕು ಆ್ಯಂಡ್ ವಿ ಶುಡ್ ಕಾಂಪಿಟ್ ಇನ್ ಸಚ್ ಎ ವೇ ಅಂತಲೂ ಹೇಳಿದ್ರಿ. ಬಟ್ ಈಗ ಬೀಂಗ್ ಎನ್ ಆರ್ಟಿಸ್ಟ್ ಆ ಥರದ ಸಿನಿಮಾಗಳನ್ನ ಚೂಸ್ ಮಾಡೋದು ಈಸ್ ಇಟ್ ಸೊ ಈಸಿ ಆರ್ ಇಟ್ಸ್ ವೆರಿ ಡಿಫಿಕಲ್ಟ್? ಆ ಥರದ ಸ್ಕ್ರಿಪ್ಟ್ಗಳು ಬಂದಾಗ ಅಥವಾ ಅದನ್ನು ಸ್ಕ್ರಿಪ್ಟ್ ಟು ಸ್ಕ್ರೀನ್ ಟ್ರಾನ್ಸಿಷನ್ ಮಾಡಬೇಕಾದ್ರೆ ಅದರ ಚಾಲೆಂಜಿಂಗ್ ಫೇಸ್ ಇದೆಯಲ್ಲ, ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ? ಅಥವಾ ವಾಟ್ ಇಸ್ ದ ಪ್ರೋಟೋಕಾಲ್? ಈ ಸಿನಿಮಾ ನಾನು ಒಪ್ಕೋತೀನಿ, ಅದು ಅಜಯ್ ರಾವ್ ಫಿಲ್ಮ್ಸ್ ಅಂತ ಬಂದು ನೋಡೋದಕ್ಕೆ ಆಡಿಯನ್ಸ್ಗೆ ಓಕೆ ಅಜಯ್ ರಾವ್ ಅವ್ರ ಮೇಲೆ ನಂಬಿಕೆ ಇಟ್ಟು ಬರ್ತಾರೆ ಅಂತಂದರೆ ವಾಟ್ ಇಸ್ ದಟ್ ಪ್ರೋಟೋಕಾಲ್? ನೀವು ಆ ಫಿಲ್ಮ್ನ ಅಥವಾ ಸ್ಕ್ರಿಪ್ಟ್ನ ಕನ್ಸಿಡರ್ ಮಾಡಿ ನೀವು ಹೇಳ್ತಿರೋ ಪಾಯಿಂಟ್ಗಿಂತ ನಾನು ಇನ್ನೂ ಡೀಪ್ ಡೌನ್ ದಿ ರೂಟ್ ಹೋಗೋಕೆ ಇಷ್ಟಪಡ್ತೀನಿ. ಓಕೆ, ವೆನ್ ಯು ಸೇಯಿಂಗ್ ಯಾವುದು ಚೂಸ್ ಮಾಡ್ತೀರಾ, ಯಾವ ಥರದನ್ನು ಇಷ್ಟಪಡ್ತೀರಾ ಅಂದರೆ ಐ ಆಮ್ ಸಮ್ವೇರ್ ಎಲ್ಲೋ ಒಂದು ಕಡೆ ಕೂತ್ಕೊಂಡು ನಾನು ಕಾಯ್ತಾ ಇದ್ದೀನಿ ಅಂತ ಅರ್ಥ. ಐ ವಾಂಟ್ ಸಂಬಡಿ ಟು ರೈಟ್ ಸಮ್ವೇರ್ ಆ್ಯಂಡ್ ದೆನ್ ದೇ ಕಮ್ ಟು ಮೀ. ಅವಾಗ ನಾನು ಅದ್ರಲ್ಲಿ ಚೂಸ್ ಮಾಡ್ತೀನಿ ಅಂತ. ವಾಟ್ ಇಫ್ ಐ ಓನ್ಲಿ ಬ್ರಿಂಗ್ ರೈಟರ್ಸ್ ಆ್ಯಂಡ್ ಮೇಕ್ ದೆಮ್ ರೈಟ್ ಫ್ರಮ್ ಹಿಯರ್? ಈಗ ಮೋಸ್ಟ್ ಆಫ್ ದೆಮ್ ಹಾಗೆ ಮಾಡ್ತಿದ್ದಾರೆ. ದಟ್ ಇಸ್ ವಾಟ್ ಯುದ್ಧಕಾಂಡ ಇಸ್. ಓಕೆ, ಒಂದು ಎಳೆ ಅನ್ನೋದು, ಒಂದು ಲೈನ್, ಒಂದು ಕಥೆ ಅನ್ನೋದು ನಮಗೆ ಇದೆ ಅಂತ ಗೊತ್ತಾದಾಗ ನಾವು ಇಲ್ಲಿ ಕೂತ್ಕೊಂಡು ವರ್ಷಾನುಗಟ್ಟಲೆ ವಿ ಹ್ಯಾವ್ ಮ್ಯಾನುಫ್ಯಾಕ್ಚರ್ಡ್ ದಟ್ ಸ್ಟೋರಿ, ದಟ್ ಸ್ಕ್ರೀನ್ ಪ್ಲೇ ಹಿಯರ್ ರೈಟ್ ಕೂತ್ಕೊಂಡೆ. ಅದ್ರ ಜೊತೆನೂ ಪ್ಯಾರಲಲ್ಲಿ ನಾನು ಅಂದರೆ ಐ ಕೀಪ್ ಸರ್ಚಿಂಗ್ ಫಾರ್ ರೈಟರ್ಸ್. Instead of choosing stories, I'm in search of writers now. Okay. How sensible they are, ಅವ್ರು ಮಾತಾಡೋದು ರೀತಿನಲ್ಲಿ, ಅವ್ರು ಯೋಚನೆ ಮಾಡೋ ರೀತಿನಲ್ಲಿ. ಇಫ್ ದೇ ಆರ್ ಕ್ವೈಟ್ ಸೆನ್ಸಿಬಲ್ ಐ ವಿಲ್ ಹೈರ್ ದೆಮ್. ನಾವು ಕೂತ್ಕೊಂಡು ಇವಾಗ ನಾನು ಹೇಳಿದ್ನಲ್ಲ, ನಿಮ್ಮದೇ ಆದಂಥ ಕೆಲವೊಂದು ಎಕ್ಸ್ಪೀರಿಯನ್ಸಸ್ಗಳು, ನಿಮ್ಮದೇ ಆದಂಥ ಕೆಲವೊಂದು ಭಾವನೆಗಳು ನೀವು ವ್ಯಕ್ತಪಡಿಸ್ಬೇಕಂತ ಇದ್ದೀರಾ. ಹಾಗೆ ನನ್ನಲ್ಲಿ ಸಾವಿರಾರು ಇದ್ದಾವೆ. ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ನಲ್ಲಿ ಆಗಿರ್ಬೋದು, ನನ್ನ ಬಾಲ್ಯದಲ್ಲಾಗಿರ್ಬೋದು, ನನ್ನ ಗೆಳೆಯರ ಜೀವನದಲ್ಲಾಗಿರ್ಬೋದು, ನನಗೆ ಗೊತ್ತಿರತಕ್ಕಂಥ ವಿಚಾರಗಳು, ವಾಟ್ ಆಡಿಯನ್ಸ್ ಎಕ್ಸ್ಪೆಕ್ಟ್ ಟುಡೇ, ಎಷ್ಟೊಂದು ವಿಚಾರಗಳು ಗೊತ್ತಿರೋದ್ರಿಂದ ವಿ ಹ್ಯಾವ್ ಟು ಮ್ಯಾನುಫ್ಯಾಕ್ಚರ್ ಸ್ಟೋರೀಸ್ ರೈಟ್ ಫ್ರಮ್ ಹಿಯರ್ ಇನ್ಸ್ಟೆಡ್ ಆಫ್ ವೇಟಿಂಗ್. ಯಾರೋ ಬರ್ಕೊಂಬಂದು ಅವ್ರು ನನಗೆ ಹೇಳ್ತಾರೆ ಅದರಲ್ಲಿ ಚೂಸ್ ಮಾಡೋಣ ಇಸ್ ಎ ಔಟ್ಡೇಟೆಡ್ ಥಾಟ್. ಅಪ್ಡೇಟ್ ಅನ್ನೋದಂದರೆ ಫಸ್ಟ್ ನಾವು ಇಲ್ಲಿಂದನೇ ಬರ್ಸಕ್ಕೆ ಸ್ಟಾರ್ಟ್ ಮಾಡಬೇಕಲ್ಲ. ಸೊ ದ್ಯಾಟ್ಸ್ ಹ್ಯಾಪ್ನಿಂಗ್ ನಾವು. ಪ್ರಾಬಬ್ಲಿ ಅಂದರೆ ಒಂದಷ್ಟು ಸ್ಕ್ರಿಪ್ಟ್ಗಳು ವರ್ಕ್ ಆಗಲ್ಲ ಅಂತ ಕೇಳಿದಾಗ ಆ ಥಾಟ್ ಬಂದಿದ್ದ ನಿಮಗೆ, ಅಥವಾ ಹೌ ಡೀಪ್ಲಿ ಇಟ್ ಸ್ಟಾರ್ಟೆಡ್? ಬಿಕಾಸ್ ಕೃಷ್ಣಲೀಲಾನು ನೀವು ಕೂಡ ಪ್ರೊಡ್ಯೂಸ್ ಮಾಡಿದ್ರಿ, ಅದು ನಿಮ್ಮ ಮೊದಲನೇ ಪ್ರೊಡಕ್ಷನ್ನು, ಇದು ಎರಡನೇ ಪ್ರೊಡಕ್ಷನು. ಆ್ಯಂಡ್ ಕೃಷ್ಣಲೀಲಾ ಡಿಡ್ ವೆಲ್ ಇನ್ ಥಿಯೇಟರ್ಸ್, ಅದು ಚೆನ್ನಾಗೂ ಆಯಿತು. ಇಟ್ ವಾಸ್ ಎ ಗುಡ್ ಫಿಲ್ಮ್. ಸೆನ್ಸಿಬಿಲಿಟೀಸ್ ಅಜಯ್ ರಾವ್. ಕೃಷ್ಣಲೀಲಾ ವಾಸ್ ದಿ ಲಾಸ್ಟ್ ಜೆನ್ಯೂನ್ 100 days ಫಿಲ್ಮ್ ಇನ್ ಕಪಾಲಿ ಥಿಯೇಟರ್, ಏಷ್ಯಾಸ್ ಬಿಗ್ಗೆಸ್ಟ್ ಥಿಯೇಟರ್ನಲ್ಲಿ. ಲಾಸ್ಟ್ 100 days ವಾಸ್ ಮೈ ಫಿಲ್ಮ್. ಓಕೆ. ಸೊ ಈಗ ಮತ್ತೆ ಇನ್ನೊಂದು ಸೆಕೆಂಡ್ ಪ್ರೊಡಕ್ಷನ್ನಲ್ಲಿ ಯುದ್ಧಕಾಂಡ ಬರ್ತಿದೆ ಅಂತಂದರೆ ಅಫ್ಕೋರ್ಸ್ ಅಂದರೆ ನಿಮ್ಮ ಸೆನ್ಸಿಬಿಲಿಟೀಸ್ ಮೇಲೆ ಒಂದು ಒಳ್ಳೆ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೊಂಡಿರ್ತೀರ ಅಂತ ಅನಿಸುತ್ತೆ, ಬಿಕಾಸ್ ಆಫ್ ದಿ ಪ್ರೀವಿಯಸ್ ಹಿಟ್. ಬಟ್ ಅಂದರೆ ಈ ಡಿಸಿಷನ್ ತೊಗೋಬೇಕು, ಒಬ್ಬ ಆ್ಯಕ್ಟರ್ ಪ್ರೊಡಕ್ಷನ್ ಕೂಡ ನೋಡ್ಕೊಳ್ಬೇಕು ಅನ್ನೋದು ಪ್ರಾಬಬ್ಲಿ ಈಸ್ ಇಟ್ ಬೈ ಚಾಯ್ಸ್ ಅಥವಾ ಇಟ್ ಇಸ್ ನೆಸೆಸಿಟಿ ಅನ್ನೋ ಥರ ಆಗ್ಬಿಟ್ಟಿದೆಯಾ? ನೆಸೆಸಿಟಿ. ಇಟ್ ವಾಸ್ ನಾಟ್ ಬೈ ಚಾಯ್ಸ್, ಇಟ್ ವಾಸ್ ಬೈ ನೆಸೆಸಿಟಿ. ಅನಿವಾರ್ಯತೆ, ಪರಿಸ್ಥಿತಿಯಿಂದನೇ ಮಾಡಲೇಬೇಕಾಗಿದ್ದು. ಈ ಕಥೆ ನಾವು ಅಫ್ಕೋರ್ಸ್ ಇಲ್ಲಿ ಕೂತ್ಕೊಂಡು ನಾವು ಶ್ರಮ ಹಾಕಿದ್ದೀವಿ, ಅದನ್ನು ಡೆವಲಪ್ ಮಾಡಿದ್ದೀವಿ ಡೈಲಾಗ್ಸ್ ರೀತಿಯಲ್ಲಿ, ಸ್ಕ್ರೀನ್ ಪ್ಲೇ ವೈಸ್ ಆ್ಯಂಡ್ ಮ್ಯೂಸಿಕಲಿ ಎಲ್ಲ ರೀತಿ ಎಲ್ಲ ಆಯಾಮದಿಂದ ನಾವು ರೆಡಿ ಮಾಡ್ಕೊಂಡು ದಟ್ಸ್ ಹೌ ವಿ ಸ್ಟಾರ್ಟೆಡ್ ಅಪ್ರೋಚಿಂಗ್ ಇನ್ವೆಸ್ಟರ್ಸ್ ಆ್ಯಂಡ್ ಪ್ರೊಡ್ಯೂಸರ್ಸ್ ಫಾರ್ ದಿಸ್. ಯಾರೂ ಮುಂದೆ ಬರಲಿಲ್ಲ ಬಿಕಾಸ್ ಆ ಥರದ ಹೊಸ ಪ್ರಯತ್ನ ನಾವು ಅಂದರೆ
ಫ್ಯೂಚರಿಸ್ಟಿಕ್ ಆಡಿಯನ್ಸ್ನ ತಲೆಯಲ್ಲಿ ಇಟ್ಕೊಂಡು ನಾವು ಕಥೆ ಡೆವಲಪ್ ಮಾಡಿದ್ದೀವಿ. ಅದನ್ನು ಅರ್ಥ ಮಾಡ್ಕೊಳ್ಳೋ ಅಂಥ ಜನ ನಮಗೆ ಆ ಟೈಮಲ್ಲಿ ಸಿಗಲಿಲ್ಲ. ನಮ್ಮ ದುರದೃಷ್ಟ ಅದು. ಮೋಸ್ಟ್ಲಿ ಯಾರು ಅಂದರೆ ಇದ್ರೇನೋ ಗೊತ್ತಿಲ್ಲ, ಬಟ್ ನಾವು ಅಪ್ರೋಚ್ ಮಾಡಿದಂಥ ರೀತಿ ವ್ಯಕ್ತಿಗಳು ಅಷ್ಟು ಅಪ್ಡೇಟ್ ಆಗಿರಲಿಲ್ಲ, ಅವ್ರಿಗೆ ಅರ್ಥನೂ ಆಗಲಿಲ್ಲ. ಹಾಗಾಗಿ ಅನಿವಾರ್ಯತೆ ಪರಿಸ್ಥಿತಿಯಿಂದ ಬೈ ನೆಸೆಸಿಟಿ ಐ ಹ್ಯಾಡ್ ಟು ಗೋ ಆನ್ ವಿತ್ ದಿ ಪ್ರೊಡಕ್ಷನ್. ಎಸ್, ಅಂದರೆ ತುಂಬ ಸ್ಯಾಕ್ರಿಫೈಸಸ್ಸು, ಚಾಲೆಂಜಸ್ಸು, ರಿಸ್ಕು ತುಂಬಾ ಇತ್ತು. ಯಾಕಂದರೆ ಕೃಷ್ಣಲೀಲಾ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಐ ವಾಸ್ ಅನ್ಮ್ಯಾರಿಡ್. ನನಗೆ ಸಂಸಾರ, ಕುಟುಂಬನ ನಾನು ನನ್ನ ತಾಯಿ ಬಿಟ್ಟರೆ ಬೇರೆ ಯಾವುದು ಫ್ಯಾಮಿಲಿ ಜವಾಬ್ದಾರಿ ಅನ್ನೋದಿರಲಿಲ್ಲ. ನಮ್ಮದು ತುಂಬ ಕಡಿಮೆ ಲೈಫ್ ಸ್ಟೈಲ್, ಅಂದರೆ ತುಂಬ ಕಡಿಮೆ ಚಿಕ್ಕ ಚಿಕ್ಕ ವಿಷಯಗಳಲ್ಲೇ ನಾವು ತೃಪ್ತಿಯಾಗಿ ಇದ್ದಂಥವ್ರು. ಐ ನೆವರ್ ಎಕ್ಸ್ಪೆಕ್ಟೆಡ್ ಎ ಲಕ್ಸುರಿಯಸ್ ಲೈಫ್, ಲಕ್ಸುರಿಯಸ್ ಬಿಲ್ಡಿಂಗ್, ಬಂಗ್ಲಾ, ಆ ಥರದ್ದು ಚಿಕ್ಕ ಚಿಕ್ಕ ವಿಚಾರಗಳೆಲ್ಲ ಆರಾಮಾಗಿದ್ದಿದ್ದು. ಈಗ ಯುದ್ಧಕಾಂಡ ಮಾಡೋ ಟೈಮಲ್ಲಿ ನನಗೆ ಹೆಂಡತಿ ಇದ್ದಾಳೆ, ಮಗು ಇದೆ. ಸೊ ಐ ಆಮ್ ಪುಟಿಂಗ್ ದೇರ್ ಲೈಫ್ಸ್ ಆಲ್ಸೋ ಇನ್ ರಿಸ್ಕ್. ಕರೆಕ್ಟ್. ಸೊ ಆ ಸ್ಯಾಕ್ರಿಫೈಸಸ್ ಇರುತ್ತಲ್ಲ. ಸೊ ಅಲಾಂಗ್ ವಿತ್ ದ್ಯಾಟ್ ನಾನು ನನ್ನ ಕರಿಯರ್ನಲ್ಲೇ ನಾನು ಇಷ್ಟು ವರ್ಷ ಮಾಡ್ಕೊಂಡ್ಬಂದಿರೋ ಸಿನಿಮಾಗಳಕ್ಕಿಂತ ಇದು ಬೇರೆ ಥರ ಇದೆ ಅಂತ ನಾನು ಪ್ರೆಸೆಂಟ್ ಮಾಡಬೇಕು, ಆಡಿಯನ್ಸ್ನ ನಂಬಿಸ್ಬೇಕು. ಈಗಿನ ಯೂತ್ಸನ್ನು ಕೂಡ ನಾನು ಸಿನಿಮಾಗೆ ತರಿಸ್ಬೇಕು ಅಲ್ವಾ. ಸೊ ಎಕ್ಸ್ಕ್ಯೂಸ್ ಮೀ ವಾಸ್ 22 years ಬ್ಯಾಕ್, 22-23 years ಬ್ಯಾಕ್. ಆ ಆಡಿಯನ್ಸ್ ಜೊತೆಗೆ ಇವತ್ತಿನ ಯುವಕರನ್ನು, ಅಂದರೆ ಎಲ್ಲರನ್ನು ಕೊಲಾಬ್ ಮಾಡಿ ಕರೆಸ್ಬೇಕು. ಕರೆಕ್ಟ್. ಸೊ ಇಟ್ ಕಮ್ಸ್ ವಿತ್ ಎ ಚಾಲೆಂಜ್. ಅಂದರೆ ಆ ನೆಸೆಸಿಟಿಗೆ ನಾನೇ ಪ್ರೊಡ್ಯೂಸ್ ಮಾಡಲೇಬೇಕಾಯಿತು, ಬೇರೆ ದಾರಿ ಇದ್ದಿಲ್ಲ. ಓಕೆ, ಪ್ರಾಬ್ಲಿ ಅದೇ ನೀವು ಹೇಳ್ದಂಗೆ, ಅಂದರೆ ಕೃಷ್ಣಲೀಲಾ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಇಷ್ಟು ಕಷ್ಟ ಆಗಿರಲಿಲ್ಲ ಅವತ್ತಿನ ದಿನ. ಆ್ಯಂಡ್ ಇವತ್ತು ಒಂದು ಫಿಲಮ್ನ ಇವತ್ತು ಥಿಯೇಟ್ರ್ನಲ್ಲಿ ಪ್ರೊಜೆಕ್ಟ್ ಮಾಡಿ ಆ್ಯಂಡ್ ಅದನ್ನು ಪ್ರಾಬಬ್ಲಿ ಟು ಮೇಕ್ ಇಟ್ ಎ ಸಕ್ಸಸ್ಫುಲ್ ಫಿಲಮ್, ಅವತ್ತಿಗೂ ಇವತ್ತಿಗೂ ತುಂಬ ಡಿಫ್ರೆನ್ಸ್ ಇದೆ. ತುಂಬ ವ್ಯತ್ಯಾಸ ಇದೆ. ನನಗೆ ಗೊತ್ತಿರೋಂಗೆ ಅವತ್ತು ಪ್ರಮೋಷನ್ಸಿಗೆ ನಾವು ಇಷ್ಟು ಸಾಹಸ ಅನ್ನೋದು ಮಾಡ್ತಾ ಇರಲಿಲ್ಲ. ಥಿಯೇಟ್ರಿಕಲ್ ಕಲೆಕ್ಷನ್ಸೇ ಮೇನ್ ಪಾಯಿಂಟ್ ಆಗಿತ್ತು ನಮಗೆ. ಅದರ ಡಿಜಿಟಲ್ ಸ್ಯಾಟಲೈಟ್ ರೈಟ್ಸ್ ವಾಸ್ ಜಸ್ಟ್ ಒನ್ ಸ್ಮಾಲ್ ಅದರ್ ಸೋರ್ಸ್ ಅಷ್ಟೇ. ದ ಮೆಜಾರಿಟಿ ಆಫ್ ದಿ ಕಲೆಕ್ಷನ್ಸ್, ಮೆಜಾರಿಟಿ ಆಫ್ ದಿ ಪ್ರಾಫಿಟ್ ವಾಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ದಿ ಥಿಯೇಟರ್ಸ್. ನಾವು ಅವತ್ತು ರೋಡಲ್ಲಿ ಪೋಸ್ಟರ್ ಅಂಟಿಸಿದ್ರೆ ಸಾಕಿತ್ತು, ಒಂದಷ್ಟು ಹಾಡುಗಳು ಬಂದರೆ ಸಾಕಿತ್ತು, ಸಿನಿಮಾ ಏನಂತ ಅವ್ರಿಗೆ ಗೊತ್ತಾಗ್ಬಿಡೋದು, ಬರೋರು. ಟುಡೇ ರೀಸನ್ ಈಸ್ ಅಗೇನ್ ಎಲ್ಲ ಕಡೆ ನಿಮಗೆ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ಸ್, ಆಮೇಲೆ ಸಾವಿರಾರು ಯೂಟ್ಯೂಬ್ನಲ್ಲಿ ಎಷ್ಟಂತೆ ಕಂಟೆಂಟ್ಸ್ನ ನೋಡ್ತೀರ. ಅಲಾಂಗ್ ವಿತ್ ದ್ಯಾಟ್ ನೀವು ನಿಮ್ಮ ಲೈವ್ಲಿಹುಡ್ನೂ ನಡೆಸಬೇಕು, ಜನ ಸಂಪಾದನೆನೂ ಮಾಡಬೇಕು, ದುಡಿಲೂಬೇಕು. ಇಷ್ಟೊಂದು ಕಂಟೆಂಟ್ಸ್ಗಳು ಬರ್ತಾ ಇದೆ, ಇಷ್ಟೊಂದು OTT ಪ್ಲ್ಯಾಟ್ಫಾರ್ಮ್ಸ್, ಇದ್ರ ಮಧ್ಯದಲ್ಲಿ ನೀವು ಅಗೇನ್ ಥಿಯೇಟ್ರ್ನಲ್ಲಿ ಬಂದು ಅವ್ರನ್ನ ಕರೆಸ್ಬೇಕಂದ್ರೆ ಇಟ್ ಈಸ್ ದಿ ಗ್ರೇಟೆಸ್ಟ್ ಆಫ್ ದಿ ಗ್ರೇಟೆಸ್ಟ್ ಅಚೀವ್ಮೆಂಟ್ ಅದು. ಸೊ ತುಂಬ ವ್ಯತ್ಯಾಸ ಇದೆ ಅವತ್ತಿಗೂ ಇವತ್ತಿಗೂ. ಅದು ಸ್ಟಿಲ್ ಡಿಕೋಡ್ ಮಾಡೋಕ್ಕಾಗಿಲ್ಲ. ಅಂದರೆ ನಾನು ಆಡಿಯನ್ಸ್ ಥಿಯೇಟ್ರಿಗೆ ಕರ್ಸೋದಕ್ಕೆ ಇದೆ ಇವತ್ತಿನ ಫ್ಯಾಕ್ಟ್ರ್ ವರ್ಕ್ ಆಗುತ್ತೆ ಅನ್ನೋದು ಅಂದರೆ ಇನ್ನೂ ಡಿಕೋಡ್ ಮಾಡಿಲ್ಲ. ಬಟ್ ಒನ್ಸ್ ಅಗೇನ್ ಐ ಫೀಲ್ ದಿ ಆನೆಸ್ಟಿ. ನಾನು ಕೂತ್ಕೊಂಡು ನಾನು ಮಾತಾಡಬೇಕಾದ್ರೆ ಸಮ್ವೇರ್ ದಿ ಆಡಿಯನ್ಸ್ ದೇ ಸೆನ್ಸ್ ದಟ್ ಪಲ್ಸ್, ದಟ್ ಆನೆಸ್ಟಿ. ಇವನು ಮಾತಾಡ್ತಿರೋದು ಫೇಕ್ ಅಲ್ಲ, ಗಿಮಿಕ್ ಅಲ್ಲ, ಇವನು ಮಾತಾಡ್ತಿರೋದು ಜೆನ್ಯೂನಿಟಿ ಇದೆ, ಸಿನಿಮಾ ಬಗ್ಗೆ ರಿಯಲಾಗಿ ಮಾತಾಡ್ತಿದ್ದಾನೆ ಅವ್ನು. ಆಮೇಲೆ ಸಿನಿಮಾ ಕ್ರಾಫ್ಟ್ ಬಗ್ಗೆ ಹಿ ಈಸ್ ರಿಯಲಿ ಇಂಟ್ರೆಸ್ಟೆಡ್ ಅಬೌಟ್ ಇಟ್, ಹಿ ಈಸ್ ಲಿವಿಂಗ್ ಫಾರ್ ಸಿನಿಮಾ ಅನ್ನೋದನ್ನ ಅವ್ನು ಸೆನ್ಸ್ ಮಾಡ್ತಾನೆ. ಐ ಥಿಂಕ್ ದ್ಯಾಟ್ ಆನೆಸ್ಟಿ ಇಟ್ ಸೆಲ್ಫ್ ವಿಲ್ ಪುಲ್ ದಿ ಆಡಿಯನ್ಸ್ ಅನ್ನೋದು ನನ್ನ ಭಾವನೆ. ಅಬ್ಸಲ್ಯೂಟ್ಲಿ, ಹೌದು. ಆ್ಯಂಡ್ ರೀಸೆಂಟ್ ನಿಮ್ಮ ಪ್ರೆಸ್ ಮೀಟಲ್ಲಿ ಕೂಡ ಪೂರ್ತಿ ವಿಡಿಯೋ ನೋಡ್ತಾ ಇದ್ದೆ, ಏನು ಮಾತಾಡಿದ್ರಿ ಅಂತ. ಅಲ್ಲೆಲ್ಲೋ ಒಂದು ಕಡೆ ನಿಮ್ಮಲ್ಲೊಂದು ಪೈನ್ ಇತ್ತು. ಆ ಪೈನ್ ಜೊತೆಗೆ ನೀವು ಹೇಳಿದ್ದೊಂದು ವಿಷಯ ನನಗೆ ತುಂಬ ಕಾಡ್ತು. ಅಂದರೆ ಪ್ರೆಸ್ ಮೀಟ್ ನೋಡಾದ್ಮೇಲೂ ಕೂಡ, ಅಂದರೆ ಇಷ್ಟು ವರ್ಷ ಇದ್ದೀನಿ ಇಂಡಸ್ಟ್ರಿನಲ್ಲಿ, 20 years ಐ ಆಮ್ ಬೀಯಿಂಗ್ ಹಿಯರ್, ಆ್ಯಂಡ್ ಇನ್ನೂ ಯಾರೂ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿಲ್ವೇನೋ ಅನ್ನೋ ಒಂದು ಬೇಜಾರು ನನಗಿದೆ ಅಂತ. ಪ್ರಾಬ್ಲಿ 20 years ಇಂಡಸ್ಟ್ರಿಲಿದ್ದು ಸೋಕಾಲ್ಡ್ ಅಂದರೆ ಟ್ಯಾಗಿಂಗ್ ಇಟ್ ಅಸ್ ಅಂಡರ್ ರೇಟೆಡ್ ಅಥವಾ ಅಂಡರ್ ರೇಟೆಡ್ ಆಗಿ ಯೂಸ್ ಮಾಡ್ಕೊಳ್ತಿರೋದು. ಅಂದರೆ ಅದು ಆ ಪ್ರೋಸೆಸ್ ಹೇಗೆ ಅಂದರೆ, ಬಿಕಾಸ್ ನಾನು ನೋಡ್ಕೊಂಡು ಬಂದರೆ ನೌ ಆ್ಯಂಡ್ ದೆನ್ ನಿಮ್ದೊಂದು ಮೇಜರ್ ಹಿಟ್ ಫಿಲಮ್ಸ್ ಬಂದೇ ಇದೆ. ಫ್ರಮ್ ಎಕ್ಸ್ಕ್ಯೂಸ್ ಮೀ ಟು ತಾಜ್ ಮಹಲ್, ಕೃಷ್ಣನ್ ಲವ್ ಸ್ಟೋರಿ ಆ್ಯಂಡ್ ಕೃಷ್ಣಲೀಲಾ ಸರ್ಟೆನ್ ಗ್ಯಾಪ್ಸಲ್ಲಿ ಬಂದೇ ಇದೆ. ಬಟ್ ಸ್ಟಿಲ್ ಅಂಡರ್ ಯುಟಿಲೈಸ್ಡ್ ಆಗಿ ಉಳ್ಕೊಂಡಿರೋದು ಯಾಕೆ ಅಂತ ನಿಮ್ಗೆ ಅನಿಸುತ್ತೆ ಸರ್ ಪರ್ಸ್ನಲಿ? ಬಿಕಾಸ್ ಔಟ್ಸೈಡರ್ ಆಗಿ ಫ್ರಸ್ಟ್ರೇಷನ್ ಇಸ್ ನಾಟ್ ಪರ್ಸ್ನಲ್. ಅಂದರೆ ನಾನು ಒಬ್ಬನೇ ಹಂಗಾಗಿಲ್ಲ ಅನ್ನೋದು ವಿಚಾರ ಅಲ್ಲ. ಅದು ಸರ್ಫೇಸ್ ಲೆವೆಲ್ನಲ್ಲಿ ನಿಮ್ಗೆ ಹಂಗೆ ಅನ್ಸತ್ತೆ ಅಜಯ್ ರಾವ್ನ ಬಳಸ್ಕೊಳ್ಳಿಲ್ಲ ಅಂತ. ನಾನು ಅಜಯ್ ರಾವ್ನ ವಿಚಾರ ಅಲ್ಲ. ಒಬ್ಬ ಆ್ಯಕ್ಟರ್, ಒಬ್ಬ ಆರ್ಟಿಸ್ಟ್
ಯಾವಾಗಲೂ ಹೀರೋ ಇಸ್ ದಿ ಕವರ್ ಪೇಜ್ ಆಫ್ ದಿ ಫಿಲ್ಮ್. ಕರೆಕ್ಟ್. ಅಂಟಿಲ್ ಆ್ಯಂಡ್ ಅನ್ಲೆಸ್ ಪೀಪಲ್ ದೇ ಕಮ್ ಟು ದಿ ಥಿಯೇಟರ್, ಟಿಲ್ ದೆನ್ ಆ ಕ್ರೌಡ್ ಪುಲ್ಲಿಂಗಿಗೆ ಮಾತ್ರ ಒಂದು ಕವರ್ ಪೇಜ್ ಹೀರೋ ಅಷ್ಟು ಬಿಟ್ಟರೆ, ಒಳಗಡೆ ಬಂದಮೇಲೆ ಇಫ್ ಯು ಹ್ಯಾವ್ ಅ ಟ್ರೂ ಕಂಟೆಂಟ್ ದೆನ್ ಓನ್ಲಿ ದಿ ಸಿನಿಮಾ ವಿನ್ಸ್. ಇವಾಗ ನನ್ನನ್ನು ಸರಿಯಾದ ರೀತಿ ಬಳಸ್ಕೊಂಡಿಲ್ಲ ಅಂತಂದರೆ ನಾನು ಐ ಆಮ್ ಟೆಲ್ಲಿಂಗ್ ಇಟ್ ಟು ದಿ ಹೋಲ್, ಕನ್ಸಿಡರಿಂಗ್ ದಿ ಹೋಲ್ ಇಂಡಸ್ಟ್ರಿ. ಒಬ್ಬ ಒಳ್ಳೆ ಆ್ಯಕ್ಟರ್ ಇದ್ದಾನೆ, ಒಬ್ಬ ಒಳ್ಳೆ ಆರ್ಟಿಸ್ಟ್ ಇದ್ದಾನೆ ಅಂದರೆ ಒಂದು ಸೆಕೆಂಡ್ ಅದಕ್ಕೆ ಒಬ್ಬ ಒಳ್ಳೆ ಬರಹಗಾರ ಬಂದು ಅವನಿಗೆ ಕಥೆ ಬರೆದು, ಒಳ್ಳೆ ಪ್ರೊಡ್ಯೂಸರ್ ಬಂದು ಆ ಥರ ಸಿನಿಮಾ ಮಾಡಿ, ಒಳ್ಳೆ ಡೈರೆಕ್ಟರ್ ಒಳ್ಳೆ ಸಿನಿಮಾ ಮಾಡಿದಾಗ ದ ಹೋಲ್ ಸಿನಿಮಾ ವಿತ್ ದಿಸ್ ಕವರ್ ಫೇಸ್, ದ ಹೋಲ್ ಸಿನಿಮಾ ಈಸ್ ಸೇಲೆಬಲ್. ಎಕ್ಸಾಕ್ಟ್ಲಿ. ಸೊ ಇದ್ರ ಮೇಲೆ ಏನಾಗುತ್ತೆ, ಒಂದು ನೆಕ್ಸ್ಟ್ ಆಡಿಯನ್ಸಿಗೆ ಈ ಕವರ್ ಫೇಸ್ ಮೇಲೆ ನಂಬಿಕೆ ಹುಟ್ಟದ. ಅಂದರೆ ವಾಟ್ ಹಿ ಚೂಸಸ್ ವಿಲ್ ಬಿ ಬಿಗ್, ವಾಟ್ ಹಿ ಚೂಸಸ್ ವಿಲ್ ಬಿ ಗ್ರೇಟ್ ಅನ್ನೋದು ಒಂದು ನಂಬಿಕೆ ಹುಟ್ಟಿಸ್ತಾ ಹೋಗ್ತಾನೆ. ದಟ್ ಈಸ್ ಹೌ ಹೀರೋಸ್ ಮಾರ್ಕೆಟ್ ಇನ್ಕ್ರೀಸಸ್. ಅರ್ಥ ಆಗ್ತಾ ಇದೆಯಲ್ಲ ನಿಮಗೆ? ಇವನ್ ಮೇಲೆ ಆಡಿಯನ್ಸಿಗೆ ನಂಬಿಕೆ ಹುಟ್ಟಬೇಕು. ಇವನ್ ಮಾಡೋವಂಥ ಸಿನಿಮಾ ಚೆನ್ನಾಗಿರುತ್ತೆ ಗುರು. ಯಾವಾಗ ಅವನು ಆ ಸ್ಟಾರ್ಡಮ್ನ ಮಿಸ್ಯೂಸ್ ಮಾಡ್ಕೊಂಡು ನಾನು ಏನು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅಂತ ಮಾಡಕ್ಕೆ ಹೋಗ್ತಾನಲ್ಲ, ಅವಾಗ ಸಿನಿಮಾ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನನ್ನಲ್ಲಿರತಕ್ಕಂಥ ಆನೆಸ್ಟಿ, ಇಫ್ ಐ ಗೆಟ್ ಗುಡ್ ಸ್ಕ್ರಿಪ್ಟ್ಸ್, ಇಫ್ ಐ ಗೆಟ್ ಗುಡ್ ಡೈರೆಕ್ಟರ್ಸ್, ಇಫ್ ಐ ಗೆಟ್ ಗುಡ್ ಪ್ರೊಡ್ಯೂಸರ್ಸ್, ಐ ವಿಲ್ ಮೇಕ್ ಬಿಗರ್ ಫಿಲ್ಮ್ಸ್. ಬಿಕಾಸ್ ನನಗೆ ಆಸೆ, ಪ್ಯಾಷನ್ ಇರೋದೇ ಅದು. ವೆನ್ ಐ ಗೆಟ್ ಎ ಸಕ್ಸಸ್, ಮೈ ಇಂಟೆನ್ಷನ್, ನಾನು ಮತ್ತೆ ದುಡ್ಡಿಗೋಸ್ಕರ ನಾನು ಕಳಪೆ ಸಿನಿಮಾಗಳು ಏನೇನು ಸಿಕ್ಕಿದ್ದೆಲ್ಲ ಮಾಡ್ತೀನಿ ಅನ್ನೋ ಇಂಟೆನ್ಷನ್ ನನಗಿಲ್ಲ. ಸೊ ಯುಟಿಲೈಸ್ ದಿಸ್ ಆರ್ಟಿಸ್ಟ್ ಅಂತ ಹೇಳ್ತಾ ಇರೋದು. ನಾನು ಇವತ್ತು ಕೂಡ ಯುದ್ಧಕಾಂಡ, ಇಫ್ ಇಟ್ ಅರ್ನ್ಸ್ ಕ್ರೋರ್ಸ್ ಟುಗೆದರ್, ಐ ವಿಲ್ ನಾಟ್ ಟೇಕ್ ದಟ್ ಮನಿ ಹೋಮ್. ಐ ವಿಲ್ ಪ್ರಾಮಿಸ್, ಐ ಚಾಲೆಂಜ್, ಐ ವಿಲ್ ಪ್ರೊಡ್ಯೂಸ್ ಫಿಲ್ಮ್ಸ್ ಅಗೇನ್. ದಟ್ ಈಸ್ ಮೈ ಪ್ಯಾಷನ್. ಇವತ್ತು ನಾನು ಒಂದು 8-9 ಕೋಟಿ ಹಾಕಿ ಸಿನಿಮಾ ಮಾಡಿದ್ದೀನ, ನನಗೆ ಲಾಭ ಬರುತ್ತಾ? ನಾಳೆ 20 ಕೋಟಿ ಹಾಕಿ ಸಿನಿಮಾ ಮಾಡ್ತೀನಿ. ಆ ಸಿನಿಮಾ ಲಾಭ ಬರುತ್ತಾ? ನಾನು ನಾಳೆ 40 ಕೋಟಿ ಹಾಕಿ ಅಲಾಂಗ್ ವಿತ್ ದಟ್ ಅಷ್ಟು ಮಟ್ಟಿಗೆ ಸ್ಟ್ರಾಂಗ್ ಕಂಟೆಂಟನ್ನು ಸಿನಿಮಾ ನಾನು ಮಾಡ್ಕೋಗ್ತೀನಿ. ದಟ್ ಈಸ್ ಮೈ ಪ್ಯಾಷನ್. ಸೊ ಈ ಥರ ಇರೋವಂಥ ವ್ಯಕ್ತಿತ್ವನ ನೀವು ಬಳಸ್ಕೊಳ್ಳಿ ಅಂತ ನಾನು ಕೇಳ್ತಾ ಇರೋದು. ಆ್ಯಂಡ್ ಕೃಷ್ಣಲೀನ ನೀವು ಪ್ರೊಡ್ಯೂಸ್ ಮಾಡಿದ್ರಿ, ಒಂದು ಹಿಟ್ ಕೂಡ ಆಗಿತ್ತು. ಈಗ ಯುದ್ಧಕಾಂಡ ಪ್ರೊಡ್ಯೂಸ್ ಮಾಡ್ತಿದ್ರಲ್ಲ, ಅಂದರೆ ವಾಟ್ ಈಸ್ ದಟ್ ಎಕ್ಸ್ ಫ್ಯಾಕ್ಟರ್, ಇದನ್ನ ನಾನು ಪ್ರೊಡ್ಯೂಸ್ ಮಾಡಲೇಬೇಕು ಅಂತ ನಿಮ್ಗೆ ಅನಿಸಿತ್ತು? ಮಗಳಿದ್ದಾಳೆ. ನನಗೆ ಮಗಳಿರೋದೇ ನನಗೆ ಅದೊಂದು ಕನೆಕ್ಟಿಂಗ್ ಫ್ಯಾಕ್ಟರ್. ಸ್ಟೋರಿ ಕೇಳಾದ್ಮೇಲೆ ಇಮ್ಮಿಡಿಯೇಟ್ಲಿ ನಾನು ಡಿಸೈಡ್ ಮಾಡಿ ಈ ಸಿನಿಮಾ ನಾವು ಮಾಡಲೇಬೇಕು ಅಂತ ಕನೆಕ್ಟ್ ಆಗಿದ್ದು ನನ್ನ ಮಗಳು. ದಟ್ ಅಗೇನ್ ದಟ್ ಹ್ಯೂಮನ್ ಎಮೋಷನ್ ಅಂತ ಏನು ಹೇಳ್ತೀನಿಲ್ಲ, ದಟ್ ಆಮೇಲೆ ಇದರಲ್ಲಿ ಇರ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳು ಅಬೌಟ್ ದಿ ಸೊಸೈಟಿ, ಅಬೌಟ್ ದಿ ಜುಡಿಷಿಯಲ್ ಸಿಸ್ಟಮ್, ಲೇಟಾಗಿ ಜಸ್ಟಿಸ್ ಸಿಗದೆ ಇರೋದಕ್ಕೆ, ಇನ್ನೊಂದು ಕ್ರೈಮ್ ಆಗೋದು, ಆ್ಯಂಡ್ ಪ್ರಿವೆನ್ಷನ್ ಫಾರ್ ದಿ ಕ್ರೈಮ್, ದಿ ಕ್ವಶನ್ ಫಾರ್ ದಿ ಪ್ರಿವೆನ್ಷನ್ ಆಫ್ ಕ್ರೈಮ್. ಇವಾಗ ಕ್ರೈಮ್ ಆಗುತ್ತೆ, ಕ್ರೈಮ್ ಆದಮೇಲೆ ಜಸ್ಟಿಸ್ ಸಿಗೋದು ಬೇರೆ, ಕ್ರೈಮೇ ಆಗದೆ ಇರೋದಕ್ಕೆ ಯು ವೇರ್ ಎ ಹೆಲ್ಮೆಟ್ ವೆನ್ ಯು ಆರ್ ಟ್ರಾವೆಲಿಂಗ್ ಆನ್ ಎ ಬೈಕ್, ದಟ್ ಈಸ್ ಅ ಪ್ರಿಕಾಷನ್ ಫಾರ್ ದಿ ಅನ್ನೋನ್ ಆಕ್ಸಿಡೆಂಟ್. ಯು ಆರ್ ವೇರಿಂಗ್ ಎ ಸೀಟ್ ಬೆಲ್ಟ್. ಇನ್ ದ ಸೇಮ್ ವೇ ರೇಪ್ಸ್ ಆಗದೆ ಇರೋದಕ್ಕೆ ಏನು ಪ್ರಿಕಾಷನ್ಸ್ ಮಾಡ್ತೀರಾ? ದಟ್ ಕ್ವಶನ್ ಒನ್ ಶುಡ್ ಕ್ಯಾರಿ. ಇವಾಗ ನನ್ನ ಮಗಳು ಮನೆ ಹತ್ರನೇ ಓಡಾಡ್ಕೊಂಡಿದ್ದಾಳೆ, ಅಪಾರ್ಟ್ಮೆಂಟಲ್ಲೇ ಆಟ ಆಡ್ಕೊಂಡಿದ್ದಾಳೆ ಅಂತಂದ್ರೂ ನನಗೆ ಸ್ಟಿಲ್ ಭಯ ಇರುತ್ತೆ. ನಾವು ಎಸ್ ಶಿ ಸೇಫ್ ಅಷ್ಟು ಕ್ವಶನ್ ಇದೆ ನಮಗೆ. ನಮಗೇನು ಫ್ಯಾಮಿಲಿನಲ್ಲಿ ಆಗಿರಲ್ವಲ್ಲ, ನಮಗೆ ಅವ್ರು ಇನ್ನೊಬ್ರಿಗೆ ಆಗಿರ್ತಕ್ಕಂಥ ನೋವು ನಮಗೆ ಗೊತ್ತಿರಲ್ಲ ಅಷ್ಟೇ. ನಮ್ಮ ಫ್ಯಾಮಿಲಿ ಆದಾಗ ಯಾರಾದರೂ ನನ್ನ ಮಗಳನ್ನ ಏನೋ ಟಚ್ ಮಾಡಿದ್ರೆ ನಾನು ಮೋಸ್ಟ್ಲಿ ಅವ್ರನ್ನ ಹೊಡೆದಾಕ್ತೀನಿ. ದಟ್ ಈಸ್ ದಿ ಫೈರ್ ಎವ್ರಿಬಡಿ ಹ್ಯಾಸ್, ಅಂಟಿಲ್ ಆ್ಯಂಡ್ ಅನ್ಲೆಸ್ ಇಟ್ ಡಸಂಟ್ ಕಮ್ ಟು ಯು ಡೋಂಟ್ ನೋ ದಟ್ ಪೇನ್ ಅಷ್ಟೇ. ಸೊ ನನಗೆ ಈ ಸಿನಿಮಾ ಕಾಟಿದ್ದದೆ. ಭರತ್ ಅನ್ನೋ ಕ್ಯಾರೆಕ್ಟರ್, ಹಿ ರಿಸೀವ್ಸ್ ದಿ ಪೇನ್ ಆಫ್ ದಟ್ ಲೇಡಿ, ದಟ್ ಚೈಲ್ಡ್, ದಟ್ ಮೊಲೆಸ್ಟೆಡ್ ಚೈಲ್ಡ್. ಈ ಫೈಟ್ಸ್ ಫಾರ್ ದೆಮ್. ಸೊ ಪ್ರತಿಯೊಂದು ಗಂಡಸು ಅಂದರೆ ನಾವು ಏನಂತೀವಲ್ಲ, ಪುರುಷ ಗುಣ ಅನ್ನೋದೇನಿದೆಯಲ್ಲ, ಇಟ್ ಈಸ್ ದ ರಿಯಲ್ ಮ್ಯಾನ್ಲಿನೆಸ್ ಈಸ್ ವೆನ್ ಹಿ ಸ್ಟ್ಯಾಂಡ್ಸ್ ಫಾರ್ ಎ ವುಮೆನ್, ವೆನ್ ಹಿ ಫೈಟ್ಸ್ ಫಾರ್ ಎ ಲೇಡಿ, ವೆನ್ ಎ ಫೀಮೇಲ್ ಫೀಲ್ಸ್ ಸೆಕ್ಯೂರ್ಡ್. ಅವನ ಜೊತೆ ನಾನು ಪಕ್ಕದಲ್ಲಿದ್ದಾಗ ನಾನು ಕ್ಷೇಮವಾಗಿದ್ದೀನಿ ಅಂತ ಯಾವಾಗ ಅಂದ್ಕೊಳ್ತಾಳೋ ಅವ್ನ ಗಂಡಸು. ಭರತ್ ಅನ್ನೋ ಕ್ಯಾರೆಕ್ಟರ್ ಅದು, ದಟ್ ಈಸ್ ವಾಟ್ ಮೋಟಿವೇಟೆಡ್. ಓಕೆ. ಆ್ಯಂಡ್ ಬೆಳಗ್ಗೆ ಇಂಟರ್ವ್ಯೂ ಪ್ರಿಪೇರ್ ಆಗ್ತಾ ಒಂದಷ್ಟು ರಿಸರ್ಚ್ ಮಾಡ್ತಿದ್ದೆ. ಕನ್ನಡದಲ್ಲಿ ಪ್ರಾಬಬ್ಲಿ ಕೋರ್ಟ್ ರೂಮ್ ಡ್ರಾಮಾಸ್ ಅಂತ ಬಂದಿರೋದು ಬಹಳ ಕಮ್ಮಿ. ದಿಸ್ ಬಿಲಾಂಗ್ಸ್ ಟು ದಟ್ ಕ್ಯಾಟಗರಿ. ಬಟ್ ಆ ಜಾನ್ರಲ್ಲಿ ಬಂದಿರೋ ಸಿನಿಮಾಗಳು ಬಹಳ ಕಮ್ಮಿ. ಪ್ರಾಬಬ್ಲಿ ಆ ಥರದ್ದು ಎಕ್ಸ್ಟೆನ್ಸಿವ್ಲಿ ಬಂದಿದ್ದು ಅಂದರೆ ಯುದ್ಧಕಾಂಡನೇ ಅನ್ಸುತ್ತೆ, ಚಾಪ್ಟರ್ 1. ಇಲ್ಲಾಂದರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಲ್ಲ ಒಂದು ಪುಟ್ಟ ಸೆಗ್ಮೆಂಟ್ ಬಂದಿದೆ. ಹಾಂ. ಬಟ್ ಒಂದು ಮೇಜರ್
ಓವರ್ ಆಲ್ ಜಾನ್ರೇನೇ ಒಂದು ಕೋರ್ಟ್ ರೂಮ್ ಡ್ರಾಮಾ ಅಂತ ಬಂದಿರೋ ಸಿನಿಮಾಗಳು ತುಂಬಾ ಕಮ್ಮಿ ಅಂಡ್ ಗೆದ್ದಿರೋ ಸಿನಿಮಾಗಳು ತುಂಬಾ ಕಮ್ಮಿ ಕನ್ನಡದಲ್ಲಿ ಕಂಪೇರ್ ಟು ಬೇರೆ ಅದರ್ ಲ್ಯಾಂಗ್ವೇಜಸ್. ಸೊ ಅದೊಂದು ತಲೆಲೂ ಇತ್ತು, ಅಂದ್ರೆ ಈ ಜಾನ್ರೆ ಮುಟ್ಟೋದು ಸ್ವಲ್ಪ ಕಷ್ಟ ಅಥವಾ ಇದನ್ನ ಹೆಂಗೆ ಹ್ಯಾಂಡಲ್ ಮಾಡೋದು, ಬಿಕಾಸ್ ಇಟ್ ಇಸ್ ವೆರಿ ಸೆನ್ಸಿಟಿವ್. ಅಂದ್ರೆ ಒಂದು IPC ಸೆಕ್ಷನ್ ಹೇಳಬೇಕು ಅಂದ್ರೂ ಅದಕ್ಕೆ ತುಂಬಾ ರಿಸರ್ಚ್ ಆಗಿರಬೇಕು ಅಂಡ್ ತುಂಬಾ ಬಿಲೀವಬಲಿನೇ ಹೇಳಬೇಕು. ಸುಮ್ಮನೆ ಬಿಕಾಸ್ ಒಂದು ಡ್ರಾಮಾದಲ್ಲೋ ಇಲ್ಲಾಂದ್ರೆ ಒಂದು ಲವ್ ಸ್ಟೋರಿನಲ್ಲೋ ಏನ್ ಬೇಕಾದ್ರೂ ಮಾಡ್ಬೋದು, ಬಟ್ ವೆನ್ ಇಟ್ ಕಮ್ಸ್ ಟು ಕೋರ್ಟ್ ರೂಮ್ ಡ್ರಾಮಾಸ್ ಅಲ್ಲಿ ತುಂಬಾ ಏನು ಆಟ ಆಡೋಕ್ಕಾಗಲ್ಲ. ಇಟ್ ಈಸ್ ವೆರಿ ರೆಸ್ಟ್ರಿಕ್ಟಿವ್ ಎನ್ವಿರಾನ್ಮೆಂಟ್. ಸೊ ಈ ಚಾಲೆಂಜಸ್ಗಳನ್ನೆಲ್ಲ ಹೆಂಗ್ ಫೇಸ್ ಮಾಡಿದ್ರಿ? ಅಲ್ಲ, ಇದು ಸ್ವೀಕಾರ ಮಾಡಿರ್ತಕ್ಕಂಥದ್ದು ಚಾಲೆಂಜಸ್. ಅಂದರೆ ತೊಗೊಂಡಾದ್ಮೇಲೆ ಈ ಥರ ಚಾಲೆಂಜಸ್ ಬರುತ್ತಾ ಅಂತ ಕ್ವಶನ್ ಹಾಕಿದ್ದಲ್ಲ. ವಿ ಹ್ಯಾವ್ ಟು ಬಿ ಪ್ರಿಪೇರ್. ಅಂದರೆ ವಿ ಹ್ಯಾವ್ ಟು ಗೋ ಥ್ರೂ ದಿಸ್ ಚಾಲೆಂಜಸ್ ಅನ್ನೋದು ನಾನು ಮುಂಚೆನೇ ನಮಗೆ ಮೆಂಟಲಿ ಪ್ರಿಪೇರ್ ಆಗಿರ್ತಕ್ಕಂಥ ವಿಚಾರ. ನಮ್ಮ ಮಾಮ ಜಡ್ಜ್ ಆಗಿದ್ದವರು, ನಮ್ಮ ತಾಯಿಯವರ ಸ್ವಂತ ತಮ್ಮ, ಅವ್ರ ಮಗ ಲಾಯರು. ನನಗೆ ಅದು ಬಿಟ್ಟು ಸಾಕಷ್ಟು ಜನ ಲಾಯರ್ಸ್ ಫ್ರೆಂಡ್ಸು ಇದ್ದಾರೆ, ಪರಿಚಯ ಇದ್ದಾರೆ. ಅವ್ರ ಜೊತೆ ಕೂತ್ಕೊಂಡು ಈ ಸ್ಕ್ರಿಪ್ಟನ್ನು ಡಿಸ್ಕಸ್ ಮಾಡಿ ಅವ್ರ ಕಡೆಯಿಂದ ಬಂದಿರತಕ್ಕಂಥ ಇನ್ಪುಟ್ಸನ್ನು, ಸಲಹೆಗಳನ್ನು ಎಲ್ಲನೂ ಇದರಲ್ಲಿ ಅಳವಡಿಸ್ಕೊಂಡು ಮತ್ತೆ ಸ್ಕ್ರಿಪ್ಟನ್ನು ಎಡಿಟ್ ಮಾಡಿ ಮತ್ತೆ ಅವ್ರಿಗೆ ಹೇಳಿ, ಆಮೇಲೆ ಕೆಲವೊಂದು ಕಾನ್ಸಿಕ್ವೆನ್ಸಸ್ ಬರೋ ಸಾಧ್ಯತೆನೇ ಇತ್ತು. ಅಂದರೆ ನಾವು ಈ ಪೀನಲ್ ಕೋಡನ್ನು ನಾವು ಸಿನಿಮಾದಲ್ಲಿ ತಂದಾಗ ಹೊರಗಡೆ ಕಾಂಟ್ರವರ್ಸಿ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಅದನ್ನು ಹೆಂಗೆ ನಾವು ಸರಿಯಾದ ರೀತಿಯಲ್ಲಿ ತೋರಿಸ್ತೀವಿ. ಯಾಕಂದರೆ ಜುಡಿಷಿಯಲ್ ಸಿಸ್ಟಮ್ಗೆ ಅವಮಾನ ಆಗಬಾರ್ದು. ಇಫ್ ಯು ಆರ್ ಕ್ವಶನಿಂಗ್ ದಿ ಜುಡಿಷಿಯಲ್ ಸಿಸ್ಟಮ್, ಪಬ್ಲಿಕ್ಕು ಅದನ್ನು ಒಪ್ಪಬೇಕು, ಜುಡಿಷಿಯಲ್ ಸಿಸ್ಟಮ್ ಕೂಡ ಅದನ್ನು ಒಪ್ಪಬೇಕು, ಹೌದಲ್ಲ ಅಂತ. ನಾವು ಎಲ್ಲೂ ಕೂಡ ವ್ಯಂಗ್ಯವಾಗಿ ಮಾತಾಡಿ ನಮ್ಮ ಸಿಸ್ಟಮ್ನ ಅವಮಾನನೂ ಮಾಡಬಾರ್ದು. ರೈಟ್ ವೇನಲ್ಲಿ ಕ್ವಶನ್ ಕೇಳಬೇಕು. ಬಿಕಾಸ್ ಡೆಮೋಕ್ರಸಿ ಇರೋದ್ರಿಂದ ವಿ ಕ್ಯಾನ್ ಕ್ವಶನ್, ಬಟ್ ಇನ್ ಅ ರೈಟ್ ವೇ. ಸೊ ಆ ಥರದ್ದು ತುಂಬ ಸೂಕ್ಷ್ಮ ವಿಚಾರಗಳನ್ನು ಬಹಳ ಪ್ರಜ್ಞಾಪೂರ್ವಕವಾಗಿ ಅದನ್ನು ಹ್ಯಾಂಡಲ್ ಮಾಡಬೇಕಾಗಿತ್ತು. ಅದಕ್ಕೆ ಈ ದೊಡ್ಡ ದೊಡ್ಡ ಹಿರಿಯರೆಲ್ಲ ಕೂತ್ಕೊಂಡು ಮಾಡಿ, ಸಿನಿಮಾ ಮಾಡಾದ್ಮೇಲೆ ಕೂಡ ಎಡಿಟ್ ಮಾಡಿ ಮತ್ತೆ ಅವ್ರನ್ನೆಲ್ಲ ಕರೆಸಿ ಅವ್ರಿಗೆ ಸಿನಿಮಾ ತೋರಿಸಿ, ಆ್ಯಂಡ್ ಇನ್ಕ್ಲೂಡಿಂಗ್ ಕಥೆನ ಸೆನ್ಸರ್ ಬೋರ್ಡ್ನವರಿಗೆ. ಇದೊಂದು ಬಹಳ ಒಂದು ವಿಶೇಷವಾದಂಥ ವಿಷಯ ನಾವು ಮಾಡಿರ್ತಕ್ಕಂಥದ್ದು. ನನಗೆ ಹೆಮ್ಮೆ ಇರೋದು, ಸಿನಿಮಾ ರೆಡಿ ಆದ್ಮೇಲೆ ಸೆನ್ಸರ್ನವ್ರಿಗೆ ತೋರಿಸಿ ಕಟ್ಸ್ ಆಗತ್ತೆ. ಸೆನ್ಸರ್ ಕಮಿಟಿಗೆ ನಾನು ಕಥೆ ಸ್ಕ್ರಿಪ್ಟ್ ರೀಡಿಂಗ್ ಕೊಟ್ಟಿದ್ದೀನಿ. ಇಲ್ಲೇ ನಮ್ಮ ಆಫೀಸ್ನಲ್ಲೇ ಎಲ್ರಿಗೂ ನಾವು ಆಹ್ವಾನ ಮಾಡಿ ಈ ಥರದ್ದು ಬಹಳ ಸೂಕ್ಷ್ಮ ವಿಚಾರಗಳನ್ನ ಹೇಳಕ್ ಹೊರಟಿದ್ದೀನಿ ಸರ್, ನಾನೇ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ನಾಳೆ ಸಿನಿಮಾ ರಿಲೀಸ್ ಆದ್ಮೇಲೆ ಇಲ್ಲ ಇದು ಕಟ್ ಅಂತ ನೀವು ಹೇಳಿದ್ರೆ ನಂಗೆ ತೊಂದರೆ ಆಗುತ್ತೆ. ನೀವು ಇವಾಗಲೇ ಕೂತ್ಕೊಂಡು ಒಂದು ಸಲಹೆ ಸೂಚನೆ ಅನ್ನೋದು ನನಗೆ ಕೊಡಿ. ಈ ಮಾರ್ಗದಲ್ಲಿ ಹೋಗಿ ಇಷ್ಟೇ ತೋರಿಸ್ಬೋದು, ಇಂಥ ವಿಚಾರಗಳನ್ನ. ಈಗ ಪಾಕ್ಸೋ ಆಕ್ಟ್ ಬರುತ್ತೆ, ಈಗ ಮೊಲೆಸ್ಟೇಷನ್ ಬರುತ್ತೆ, ಎಷ್ಟು ಮಟ್ಟಕ್ಕೆ ನೀವು ತೋರಿಸ್ಬೋದು. ಅದಕ್ಕೆ ಅಂತಾನೆ ಒಂದು ಕಿಲ್ಲಿಂಗ್ ಕ್ರೈಮ್ ಬರುತ್ತೆ, ಅದನ್ನ ನೀವು ಎಷ್ಟು ಮಟ್ಟಕ್ಕೆ ತೋರಿಸ್ಬೋದು. ಸೊ ಆಲ್ ದಿಸ್ ಡೈಮೆನ್ಷನ್ಸ್ ವೇರ್ ಡಿಸ್ಕಸ್ಡ್ ಈವನ್ ವಿತ್ ದಿ ಸೆನ್ಸರ್ ಪೀಪಲ್. ಓಕೆ, ಸಿನಿಮಾಗಿಂತ ಮುಂಚೆ ಇದು ಸ್ಕ್ರಿಪ್ಟ್, ಡ್ಯೂರಿಂಗ್ ದಿ ಸ್ಕ್ರಿಪ್ಟ್ ಲೆವೆಲ್. ಸೊ ಅಲ್ಲಿ ಅವ್ರು ಅಪ್ರಿಸಿಯೇಷನ್ ಕೊಟ್ಟು, ಎಸ್ ಈ ಥರದ ಸಿನಿಮಾಗಳು ಯಾಕ್ರಿ ಬರ್ತಾ ಇಲ್ಲ, ನಾವು ಈ ಸಿನಿಮಾಗಳು ನೋಡಿ ಬೇಜಾರಾಗಿದ್ದೀವಿ, ಬಟ್ ಇಷ್ಟಿಷ್ಟು ಚೌಕಟ್ಟಿನಲ್ಲೇ ಇದನ್ನ ಮಾಡಿ ಅಂತ ಮುಂಚೆನೆ ಅವರು ಹೇಳಿ, ಅದಕ್ಕೆ ಬ್ಯೂಟಿಫುಲ್ ಪಿಕ್ಚರೈಸೇಷನ್ ಮಾಡಿ ಎಲ್ಲೂ ಕೂಡ ಯಾರಿಗೂ ಆಭಾಸ ಅನಿಸಿದೆ, ಮುಜುಗರ ಅನಿಸಿದೆ. ಅಟ್ ದ ಸೇಮ್ ಟೈಮ್ ಕರಳು ಕಿವುಚುವಂಥ ವಿಚಾರಗಳು ವಿತ್ ರೆಕಾರ್ಡಿಂಗ್, ವಿತ್ ಡೈಲಾಗ್ಸ್, ಅದನ್ನ ಹೆಂಗೆ ನೀವು ಮ್ಯಾನಿಪುಲೇಟ್ ಮಾಡ್ಬೋದು. ದ ಸೇಮ್ ವಿಚಾರ ವಿಜುವಲ್ಸ್ನಲ್ಲಿ ತೋರಿಸ್ದೆ ಬೇರೆ ಟೆಕ್ನಿಕಲ್ ಆಯಾಮದಲ್ಲೂ ಆಟಾಡೋಂಥದ್ದು ಇರುತ್ತೆ. ಎಷ್ಟೊಂದು ವಿಚಾರಗಳಲ್ಲಿ ನಿಮಗೆ ಕಿರ್ಚೋ ಸೌಂಡ್ ಕೇಳಿಸುತ್ತೆ. we have not shown in visuals, but we along with the re-recording we get that same impact. ಇವತ್ತು ಆಡಿಯನ್ಸ್ ಅಷ್ಟು ಮೆಚ್ಯೂರ್ಡ್ ಆಗಿದ್ದಾರೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ರೀತಿನಲ್ಲಿ. ಸೊ ಸಿನಿಮಾ ತೋರಿಸಾದ್ಮೇಲೆ ನಾವು ಸೆನ್ಸರಿ ತೋರಿಸಿದಾಗ 7+ ನಮಗೆ ಕೊಟ್ಟಿರೋದು, ಅಂದ್ರೆ 7 ವರ್ಷದ ಮೇಲೆ ಮಕ್ಕಳು ನೋಡ್ಬೋದು. ದಿಸ್ ಇಸ್ ಬಿಕಾಸ್ ನಾವು ಅವತ್ತೇ ಸೆನ್ಸರ್ನವ್ರಿಗೆ ಕತೆ ಹೇಳಿ ಕಟ್ಟೆ ಕೊಡ್ಲಿಲ್ವಾ? ನೋ ಕಟ್ಸ್, ಅಬ್ಸಲ್ಯೂಟ್ಲಿ ನೋ ಪಿನ್ ಪಾಯಿಂಟ್ ಕಟ್ಸ್. ಪ್ರಿಪೇರ್ಡ್ ಮುಂಚೆನೆ. ಆಮೇಲೆ ಅಷ್ಟು ಕ್ರೂಷಿಯಲ್ ಕತೆ, ಅಷ್ಟು ಅಂದ್ರೆ ಹಾರ್ಟ್ ಟಚಿಂಗ್, ಕರಳು ಕಿವುಚುವಂತ ಕತೆ ವಿತೌಟ್ ಅ ಸಿಂಗಲ್ ಕಟ್, ದಟ್ ಇಸ್ ಯುದ್ಧ. ಇಲ್ಲಿ ಆಕ್ಚುಲಿ ನಿಮ್ಮಲ್ಲರೂ ಫಿಲ್ಮ್ ಮೇಕರ್ ಗೆದ್ದಿದ್ದಾನೆ, ಪ್ರೊಡ್ಯೂಸರ್ ಗೆದ್ದಿದ್ದಾನೆ, ಅನ್ಬಿಟ್ಟು ಖರ್ಚು ಮಾಡಿಲ್ಲ. ಗುಡ್. ಅಂಡ್ KBN ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಸಿನಿಮಾದನ್ನ. ನಿಮ್ದು ಪ್ರೆಸ್ ಮೀಟ್ ಅಲ್ಲಿ ನೋಡ್ಬೇಕಾದ್ರೂ ನನಗೆ ಖುಷಿಯಾಗಿದ್ದ ವಿಷಯ ಏನು ಅಂತಂದ್ರೆ, ಅಂದ್ರೆ ಒಂದು ಇಂಡಸ್ಟ್ರಿ ಅಂತ ಬಂದಾಗ ನಟರಿಗೆ ನಟರು ಬೆನ್ನೆಲುಬಾಗಿ ನಿಂತ್ಕೊಳ್ಳೋದು, ಅಥವಾ ಇಟ್ಸ್ ಎಕೋಸಿಸ್ಟಮ್. ಅಂದ್ರೆ ಒಂದ್ ಕಡೆಯಿಂದ ಎಲ್ಲರೂ ಚೆನ್ನಾಗ್ತಾ ಬಂದ್ರೆ ಎಲ್ಲವೂ ಚೆನ್ನಾಗುತ್ತೆ. ಸೊ ಆ ವಿಷಯದಲ್ಲಿ KBN ಅವರು ಆನ್ ಬೋರ್ಡ್ ಆಗಿದ್ದು, ಅಂಡ್ ಯಶ್ ಅವರು ನಿಮ್ಗೆ ಸಜೆಷನ್ ಕೊಟ್ಟು ಅಥವಾ ಇದನ್ನ ಮಾಡಿದ್ದು, ಇದು ಆಕ್ಚುಲಿ ತುಂಬಾ ಖುಷಿ ಕೊಡುವಂತಹ ವಿಷಯ. ಅಂದ್ರೆ ಆ ತರ ಆದಾಗ್ಲೇನೆ, ಬಿಕಾಸ್ ಒಂದ್ ಒಳ್ಳೆ ಪ್ರಾಜೆಕ್ಟ್ ಎಲ್ಲ ನಿಂತ್ಕೊಂಡಾಗ್ಲೇನೆ ಎಕೋಸಿಸ್ಟಮ್ ಅಥವಾ ಒಂದು ಇಯರ್ಗೆ ಇಷ್ಟು ಒಳ್ಳೆ ಫಿಲಮ್ಸ್ ಅಂತ ಬರೋದು.
ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಈ ಎಕೋಸಿಸ್ಟಮ್ ಅಲ್ಲ, ಸಿಂಪಲ್, ಸೆನ್ಸಿಬಲ್ ಪೀಪಲ್ ವಿಲ್ ಸೆನ್ಸ್ ಸೆನ್ಸಿಬಲ್ ಪೀಪಲ್ಸ್, ಅಷ್ಟೇ ವಿಚಾರ. ನಾನು ಯಾರಿಗೆ ಸೆನ್ಸಿಬಲ್ ಅಂತ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಅರ್ಥ ಆಗಿರುತ್ತೆ. ಇಟ್ ಇಸ್ ನಾಟ್ ದಟ್ ಓಕೆ ಇವ್ರು ನನಗೆ ಪರಿಚಯ, ಇವ್ರು ನನ್ನ ಫ್ರೆಂಡು, ಓಕೆ ಇವ್ರ ಹತ್ರ ನಾನು ಯಾವುದೋ ಒಂದು ಅಬ್ಲಿಗೇಷನ್ ಇದೆ ಅದಕ್ಕೆ ಸಪೋರ್ಟ್ ಮಾಡೋಣ ಅಂತ ಖಂಡಿತ ಅಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳದೆ ಇರೋರು ಇಂಡಸ್ಟ್ರಿನಲ್ಲಿ ಯೂನಿಟಿ ಇಲ್ಲ, ಅವ್ರು ಇವ್ರಿಗೆ ಸಪೋರ್ಟಿಗೆ ಬರಲ್ಲ, ಇವ್ರಿಗೆ ಅವ್ರ ಕಂಟ್ರಿ ಆಗಲ್ಲ ಅನ್ನೋದಿದೆ. ವೆನ್ ಯು ಆರ್ ಮೇಕಿಂಗ್ ಸೆನ್ಸಿಬಲ್ ಥಿಂಗ್, ವೆನ್ ಯು ಆರ್ ಎ ಸೆನ್ಸಿಬಲ್ ಪರ್ಸನ್, ಒಂದು ಒಳ್ಳೆಯ ವಿಚಾರ ಹೇಳಕ್ಕೆ ಹೊರಟಿದ್ದೀರಾ, ನಿಮಗೆ ಈ ಕ್ರಾಫ್ಟ್ ಬಗ್ಗೆ ನಿಮಗೆ ಗೌರವ ಇದೆ, ಇದಕ್ಕೆ ನೀವು ತೊಡಗಿಸ್ಕೊಂಡಿದ್ದೀರಾ, ಏನಾದರೂ ಮಾಡಬೇಕು ಅನ್ನೋ ತುಡಿತಾ ಇದೆ, ಹಠ ಇದೆ, ಶ್ರಮ ಪಡ್ತಿದ್ದೀರಾ ಅಂತಂದರೆ ಎಲ್ಲ ಕಲಾವಿದರು ಒಬ್ರಿಗೊಬ್ರು ನಿಲ್ತಾರೆ. ದಟ್ ಈಸ್ ದಿ ಎಕ್ಸಾಂಪಲ್ ವೈ ಯಶ್ ಅವರು ಈ ಸಿನಿಮಾದ ಸೂಕ್ಷ್ಮತೆಗಳನ್ನು ಗಮನಿಸಿ, ಈ ಎಫರ್ಟನ್ನು ಗಮನಿಸಿ KV ಅವ್ರ ಹತ್ರ ಮಾತಾಡಿಸಿ ಡಿಸ್ಟ್ರಿಬ್ಯೂಷನ್ ಮಾಡಿಸ್ಕೊಟ್ಟಿದ್ದು. ಇಟ್ಸ್ ಸಚ್ ಎ ಬ್ಯೂಟಿಫುಲ್ ಥಿಂಗ್ ಅಲ್ಲ, ಅಂದ್ರೆ ಅದು ಹೆಂಗ್ ಪಾಸ್ ಆನ್ ಆಗುತ್ತೆ ಪಾಸಿಟಿವಿಟಿ ಅನ್ನೋದು. ನಾಳೆ ಇನ್ಯಾರೋ ಒಬ್ಬ ಹೆಂಗ್ ಫಿಲ್ಮ್ ಮೇಕರ್ಗೆ ನೀವು ನಿಂತ್ಕೊಡ್ತೀರಾ, ಅವ್ರೊಂದು ಸ್ವಲ್ಪ ಬೆಳೀತಿದಾಗ ಇನ್ನೊಬ್ರಿಗೆ ನಿಂತ್ಕೊಡ್ತಾರೆ. ಎಕ್ಸಾಕ್ಟ್ಲಿ, ಅದೇ ನೀವು ಹೇಳ್ದಂಗೆ ದಿಸ್ ಇಸ್ ಹೌ ದಿ ಎಕೋಸಿಸ್ಟಮ್ ವರ್ಕ್ಸ್. ಇವತ್ತು ವಾಟ್ ಹಿ ಹ್ಯಾಸ್ ಡನ್ ಈಸ್ ವೆರಿ ಇನ್ಸ್ಪೈರಿಂಗ್. ಇವತ್ತು ಅದು ಜನಕ್ಕೆ ಗೊತ್ತಾಗಬೇಕು. ದ ಫ್ಯಾನ್ಸ್ ಶುಡ್ ಆಲ್ಸೋ ನೋ ದಿಸ್, ಇಂಡಸ್ಟ್ರಿ ಪೀಪಲ್ ಶುಡ್ ನೋ ದಿಸ್. ಫಾರ್ ವಾಟ್ ಫ್ಯಾಕ್ಟರ್ ಆರ್ ಯು ಸ್ಟ್ಯಾಂಡಿಂಗ್ ಟುಗೆದರ್ ಅನ್ನೋದು. ಇವತ್ತು ನಾನು ಈ ಸಿನಿಮಾ ಗೆದ್ದು ಬೆಳೆದು ನಿಂತರೆ ನಾಳೆ ಇನ್ನೊಬ್ಬ ಹೊಸಬ ಬರ್ತಾನೆ, ಐ ವಿಲ್ ಸ್ಟ್ಯಾಂಡ್ ಫಾರ್ ಹಿಮ್. ಎಕ್ಸಾಕ್ಟ್ಲಿ. ಸೊ ದಿಸ್ ಇಸ್ ಎ ಚೈನ್ ಲಿಂಕ್ ಫಾರ್ ಗುಡ್ ಫಿಲ್ಮ್ಸ್. ಪ್ರಾಬ್ಲಿ ದ ಇಂಡಸ್ಟ್ರಿ ಅವಾಗ ಇನ್ನೂ ಫ್ಲರಿಶ್ ಆಗುತ್ತೆ. ಎಕ್ಸಾಕ್ಟ್ಲಿ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ಈಗ ಫೈನಲಿ ನನ್ನ ಫೇವ್ರೆಟ್ ಸೆಗ್ಮೆಂಟು, ಮೀಟ್ ಮಾಡೋ ಪ್ರತಿ ಸೆಲೆಬ್ರಿಟೀಸ್ನು ಒಂದು ಕ್ವಶನ್ ಕೇಳ್ತಾ ಇರ್ತೀನಿ, ನಿಮ್ಮ ಜೀವನದ ಖಡಕ್ ಮೂಮೆಂಟ್ ಏನು ಅಂತ. ಬಿಕಾಸ್ ಏನಕ್ಕೆ ಅಂದರೆ ಒಂದು ಫ್ಲೋರ್ ಜೀವನ ನಡೀತಾ ಇರುತ್ತೆ, ಒಂದು ಡೌನ್ಫಾಲ್ ಆಗುತ್ತೆ, ಮತ್ತೆ ಅಲ್ಲಿ ಗಿವ್ ಅಪ್ ಮಾಡ್ಬೋದು ಅಥವಾ ಅದನ್ನ ಫೀನಿಕ್ಸ್ ಥರ ಎದ್ದು ವಾಪಸ್ಸು ಯು ಕ್ಯಾನ್ ಬೌನ್ಸ್ ಬ್ಯಾಕ್. ಸೊ ತುಂಬ ಜನದ ಲೈಫಲ್ಲಿ ಏನಾಗುತ್ತೆ, ಆ ಬೌನ್ಸ್ ಬ್ಯಾಕ್ ಆಗೋದಕ್ಕೆ ಆಪ್ಷನ್ ಅಥವಾ ಒಂದು ಕ್ಯಾಲಿಬರ್ ಅವರು ಕ್ರಿಯೇಟ್ ಮಾಡ್ಕೊಳ್ದೆ ಬೇಡ ಬಿಡು ಸಾಕು ಅಂತ ಅಲ್ಲಿಗೆ ಬಿಡ್ಬೋದು. ಪ್ರಾಬ್ಲಿ ಅಲ್ಲಿಗೆ ಬಿಟ್ಟಿದ್ರೆ ತಜೇರ ವಜೇರ ಆಗ್ತಿರ್ಲಿಲ್ಲ. ಸೊ ನಿಮ್ಮ ಫ್ಯಾನ್ಸ್ಗಳು ತುಂಬ ಜನ ಇದನ್ನು ನೋಡ್ತಿರ್ತಾರೆ, ವೇರ್ ಅವರು ಅವ್ರ ದಿನ ಲೈಫಲ್ಲಿ ಸ್ಟ್ರಗಲ್ ಮಾಡ್ತಾನೆ ಇರ್ತಾರೆ. ಪ್ರಾಬ್ಲಿ ದಟ್ ಖಡಕ್ ಮೂಮೆಂಟ್ ಮೈಟ್ ಇನ್ಸ್ಪೈರ್ ದೆಮ್ ಅನ್ನೋದಕ್ಕೆ ಕೇಳ್ತಾ ಇರ್ತೀನಿ. ನಿಮ್ಮ ಜೀವನದ ಖಡಕ್ ಮೂಮೆಂಟ್ ಏನು? ಆಫ್ಟರ್ ಎಕ್ಸ್ಕ್ಯೂಸ್ ಮೀ ಸಿನಿಮಾ ಆದಮೇಲೆ ಒಂದಷ್ಟು ಸಿನಿಮಾಗಳು ಮಾಡಿದೆ ನಾನು. ಎಲ್ಲನೂ ಬ್ಯಾಕ್ ಟು ಬ್ಯಾಕ್ ಬಿಗ್ ಫ್ಲಾಪ್ಸ್ ಆಗಿ ಐ ಕೇಮ್ ಬ್ಯಾಕ್ ಟು ಕ್ಯಾರೆಕ್ಟರ್ ರೋಲ್ಸ್. ಐ ಥಿಂಕ್ ದಟ್ ಈಸ್ ದಿ ಖಡಕ್ ಮೂಮೆಂಟ್. ಹೀರೋ ಆದಾಗ ಏನಾಗಿರುತ್ತೆ, ನಿಮಗೆ ಸಾಕಷ್ಟು ಸೌಕರ್ಯಗಳು, ಸಾಕಷ್ಟು ಗೌರವ ಬಂದಿರುತ್ತೆ. ಸ್ಲೋಲಿ ಯು ಸಿ, ನಿಮಗೆ ಗೊತ್ತಾಗ್ತಾ ಇರುತ್ತೆ ಅದು ಹೋಗ್ತಾ ಇರೋದು. ನಿಮ್ಮ ಛತ್ರಿಯಿಂದ ಹಿಡಿದು ಮೇಕಪ್ಪಿಂದ ಹಿಡಿದು ಎಲ್ಲ ನಿಮ್ಗೆ ಏನು ಅಸಿಸ್ಟೆಂಟ್ ಇದ್ರು ಎಲ್ಲ ಪ್ರತಿಯೊಂದು ಹೊರಟೋಗುತ್ತೆ. ಇಮ್ಯಾಜಿನ್ ಯು ಕಮಿಂಗ್ ಬ್ಯಾಕ್ ಆ್ಯಂಡ್ ಸ್ಟ್ಯಾಂಡಿಂಗ್ ಇನ್ ದಿ ಕ್ಯೂ ವಿತ್ ಅ ಪ್ಲೇಟ್ ಫಾರ್ ಫುಡ್. ಅವತ್ತು ಐ ಡಿಡ್ಂಟ್ ಗಿವ್ ಅಪ್. ನಾನು ಕ್ಯಾರೆಕ್ಟರ್ಸ್ ಹುಡ್ಕೊಂಡು ಹೋಗಿ ಮತ್ತೆ ನಾನು ಯು ವೋಂಟ್ ಬಿಲೀವ್ ಮೈಸೂರುವರೆಗೂ ಹೋಗಿದ್ದೀನಿ. ಯಾರು ಸೀತಾರಾಮ್ ಅವ್ರ ಜೊತೆಗೆ, ಅದು ರಮ್ಯಾ ಮತ್ತೆ ದಿಗಂತ್ ಅವ್ರು ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ದಾರೆ. ಆ ಪಿಕ್ಚರ್ ಒಂದು ಸಣ್ಣ ಆ ಪಿಕ್ಚರಲ್ಲಿ ಕ್ಯಾರೆಕ್ಟರ್ ಕೇಳಕ್ ಮೈಸೂರುವರೆಗೂ ಹೋಗಿದ್ದೀನಿ ನಾನು. ಹೀರೋ ಆದ್ಮೇಲೆ ನಾನು ಹೇಳ್ತಾ ಇರೋದು, ಬಿದ್ದಾದ್ಮೇಲೆ. ರಮ್ಯಾನೇ ಹೀರೋಯಿನ್ ಆ ಪಿಕ್ಚರಿಗೆ. ಎಕ್ಸ್ಕ್ಯೂಸ್ ಮೀ ನನ್ನ ಜೊತೆ ನಾನು ಬಿಡ್ಬೋದಾಗಿತ್ತಲ್ಲ, ಅಲ್ಲೂ ಅವಳು ಹೀರೋಯಿನ್, ನಾನು ಯಾಕೆ ಮತ್ತೆ ಹೋಗಿ ನಾನು ಕ್ಯಾರೆಕ್ಟರ್ ಕೇಳಬೇಕಲ್ಲ, ಅದು ಈಗೋ ಅನ್ನೋದು ಇರುತ್ತಲ್ಲ, ಅದು ಇಟ್ಕೊಂಡಿದ್ದಿದ್ರೆ ನಾನು ಬೇರೆ ಯಾವುದೋ ಕೆಲಸಕ್ಕೆ ಹೋಗ್ಬಿಡ್ತೀನಿ. ಇವಾಗ ನಂಗೆ ಅವಮಾನ ಆಗಿದೆ, ಮರ್ಯಾದೆ ಹೋಗಿದೆ ಅಂತ. ಮೈ ಹಂಗರ್ ವಾಸ್ ಟು ಬಿ ಆನ್ ಆ್ಯಕ್ಟರ್, ನಾಟ್ ಎ ಹೀರೋ, ನಾಟ್ ಎ ಸ್ಟಾರ್. ಐ ವಾಂಟ್ ಟು ಆ್ಯಕ್ಟರ್ ಆಗೋಕ್ಕೆ ಬಂದಿದ್ದೆ. ಆ್ಯಕ್ಟರ್ ಆಗಿ ಸರ್ವೈವ್ ಆಗಿ ನಾನು ಅವತ್ತು ಕೆಲಸ ಹುಡ್ಕೊಂಡು ಐ ಡಿಂಟ್ ಫೀಲ್ ಅಶೇಮ್ಡ್ ಫಾರ್ ಆಸ್ಕಿಂಗ್ ವರ್ಕ್. ಪ್ರಾಬ್ಲಿ ಅದಕ್ಕೆ ಮೇಲಿರೋನು ಕರಗಿ ಹೋದ ಅನ್ಸುತ್ತೆ. ಬೇಡ ಗುರು, ಇವನಿಗೆ ವಾಪಸ್ ಪಟ್ಟ ಪಟ್ಬಿಡೋಣ ಅಂತ. ಅಗೇನ್ ದಟ್ಸ್ ಹೌ ತಾಜ್ ಮಹಲ್ ಹ್ಯಾಪೆಂಡ್ ಆಫ್ಟರ್ ದ್ಯಾಟ್. ಯಾರ್ಯಾರ ಹತ್ರ ಬೇಡ್ಕೊಂಡು ಹೋಗಿದೆ, ಯಾರ್ಯಾರು ಅವಮಾನ ಮಾಡಿದ್ರು, ಅದಾದಮೇಲೆ ದೇ ಆಲ್ ಕೇಮ್ ಬ್ಯಾಕ್ ಫಾರ್ ಮೈ ಡೇಟ್ಸ್. ದಿಸ್ ಇಸ್ ಟ್ರೂ ಸಕ್ಸಸ್. ಯಾ, ನೈಸ್. ಐ ಮೀನ್ ಕೀಪ್ ಇನ್ಸ್ಪೈರಿಂಗ್ ಸಚ್ ಎ ವೇ, ಬಿಕಾಸ್ ಇದು ನೋಡ್ತಿರೋಂತಹ ಆಡಿಯನ್ಸ್ಗೂ ಕೂಡ ಈ ಒಂದು ಇನ್ಸ್ಪಿರೇಷನ್ ಪಾರ್ಟನ್ನು ತೊಗೊಂಡು ಅವ್ರವ್ರ ಲೈಫಿಗೆ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅನ್ನೋದಾಗಿತ್ತು ಇದರ ಉದ್ದೇಶ. ಆ್ಯಂಡ್ ಫೈನಲಿ ಏಪ್ರಿಲ್ 18ನೇ ತಾರೀಕು ನಿಮ್ಮ ಪ್ರೊಡಕ್ಷನ್ ಹೌಸ್ನ 2ನೇ ಸಿನಿಮಾ ಯುದ್ಧಕಾಂಡ ರಿಲೀಸ್ ಆಗ್ತಿದೆ, ಚಾಪ್ಟರ್ 2. ಪ್ರಾಬ್ಲಿ ಈ ಥರದೊಂದು ಕೋರ್ಟ್ ರೂಮ್ ಡ್ರಾಮಾ ಇಟ್ಸ್ ವೆರಿ ರೇರ್ ಇನ್ ಕನ್ನಡ. ಫೈನಲಿ ತೆರೆ ಕಾಣ್ತಿದೆ, ನಿಮ್ಮ 2ನೇ ಮಗು ಪ್ರೊಡಕ್ಷನಿಂದ. ನಮ್ಮ ಆಡಿಯನ್ಸ್ಗೆ ಏನಾದ್ರು ಹೇಳೋದಾದ್ರೆ ಇಟ್ಸ್ ಯೋರ್ ಟೈಮ್. ನನ್ನ ಆಡಿಯನ್ಸಿಗೆ ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟೊಂದು ಸಿನಿಮಾಗಳು ಭಾರತಾದ್ಯಂತ ದೊಡ್ಡ ಹೆಸರು ಮಾಡಿದೆ. ನಮ್ಮ ಕನ್ನಡದ ಹಿರಿಮೆ, ನಮ್ಮ ಕನ್ನಡ ಚಿತ್ರರಂಗದ ಒಂದು ಗೌರವವನ್ನು ಎತ್ತರಕ್ಕೆ ತೊಗೊಂಡು ಹೋಗಿದೆ. ಇಟ್ ಈಸ್ ನಾಟ್ ಆಲ್ವೇಸ್ ದಿ ಬಜೆಟ್. ಅದು ಒಂದು ತಪ್ಪು ಕಲ್ಪನೆ ಅನ್ನೋದಿದೆ. ಯಾವ ಫಿಲ್ಮ್ ಮೇಕರಿಗೂ ಅದು ಬಜೆಟಿಂದನೇ ಸಿನಿಮಾ ಆಗುತ್ತೆ ಅಂತ ಯಾರಿಗೂ ತಲೆಯಿರಲಿಲ್ಲ. ಇಟ್ ಈಸ್ ಆಲ್ವೇಸ್ ದಿ ಕಾಂಟೆಂಟ್.
ಇವತ್ತು ಯುದ್ಧಕಾಂಡ ಸಿನಿಮಾ ಕೂಡ ನನ್ನ ಯಥಾಶಕ್ತಿ ಪ್ರಕಾರ ಒಂದು ಸಿನಿಮಾ ಮಾಡಿದ್ದೀನಿ. ಇದು ದಾಖಲೆ ಮಾಡಲೇಬೇಕು ಅನ್ನೋದು ಒಂದು ನನ್ನ ಹಠ, ನನ್ನ ಸಂಕಲ್ಪ ಆಗಿದೆ. ಅದು ಸೇಮ್ ಸ್ವಾಭಿಮಾನ, ಸೇಮ್ ಹಠ ನಿಮಗೂ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ. ಯಾಕಂತಂದರೆ ಈ ಥರದ್ದು ಮಿಡ್ ಸ್ಕೇಲ್ ಸಿನಿಮಾ ಕೂಡ ಒಂದು ದಾಖಲೆ ಮಾಡಿದಾಗ ಇದು ಇನ್ನೊಂದಷ್ಟು ನಿರ್ಮಾಪಕರಿಗೆ, ಇನ್ನೊಂದಷ್ಟು ಕಲಾವಿದರಿಗೆ, ಹೀರೋಗಳಿಗೂ ಕೂಡ ಪ್ರೊಡ್ಯೂಸ್ ಮಾಡುವಂಥ ಒಂದು ಸಪೋರ್ಟ್, ಒಂದು ಮೋಟಿವ್ ಸಿಗುತ್ತೆ. ಆ್ಯಂಡ್ ಸಿನಿಮಾ ಅಷ್ಟು ಸ್ಟ್ರಾಂಗ್ ಕಂಟೆಂಟ್ ಆಗಿರೋದ್ರಿಂದ ಇದು ಪ್ರತಿಯೊಬ್ಬರು, ಎಸ್ಪೆಷಲಿ ತಂದೆ ತಾಯಂದರು, ಅದರಲ್ಲೂ ಹೆಣ್ಮಕ್ಳು ಇರೋವಂಥ ತಂದೆ ತಾಯಂದರು ಈ ಸಿನಿಮಾನ ನೋಡಲೇಬೇಕಾಗಿದೆ. ಈ ಸಿನಿಮಾ ನೋಡಿ ನನ್ನಿಂದ, ನಿಮ್ಮಿಂದ ಸಮಾಜದಲ್ಲಿ ಒಂದು ಸಣ್ಣ ಬದಲಾವಣೆ ಆದರೆ, ನ್ಯಾಯಾಂಗ ವ್ಯವಸ್ಥೆನಲ್ಲಿ ಒಂದು ಸಿಕ್ಕದ ಒಂದು ಬದಲಾವಣೆ ಆದರೆ, ನಾನು ಈ ಸಿನಿಮಾ ಮಾಡಿದ್ದಕ್ಕೂ ನೀವೆಲ್ಲ ಬಂದು ಸಿನಿಮಾ ನೋಡಿ ಪ್ರೋತ್ಸಾಹಿದ್ದಕ್ಕೂ ಒಂದು ಸಾರ್ಥಕತೆ ಸಿಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯುದ್ಧಕಾಂಡಕ್ಕೆ ಜಯವಾಗಲಿ, ಒಂದು ದೊಡ್ಡ ಮಟ್ಟದ ಗೆಲುವು ಸಿಗಲಿ, ಇದು ರಾಷ್ಟ್ರಪತಿಗಳಿಗೂ ತಲುಪಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ವೆರಿ ಆಲ್ ದಿ ಬೆಸ್ಟ್ ಸರ್, ತುಂಬ ಒಳ್ಳೇದಾಗಲಿ. ಆ್ಯಂಡ್ ಆ್ಯಕ್ಟ್ ಮಾಡೋದ್ರ ಜೊತೆಗೆ ಇದೇ ಥರ ಒಂದು ಒಳ್ಳೊಳ್ಳೆ ಫಿಲ್ಮ್ಸ್ಗಳನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ದಟ್ ಈ ಎಕೋಸಿಸ್ಟಮಲ್ಲಿ ಇನ್ನೊಂದಷ್ಟು ಜನಕ್ಕೆ ಒಳ್ಳೆ ಆಪರ್ಚುನಿಟಿ ನಿಮ್ಮಿಂದ ಸಿಗಲಿ. ವೆರಿ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು.